15 ದಿನಗಳವರೆಗೆ ನಮ್ಮ ನಿಮ್ಮೆಲ್ಲರಿಗೆ ತಮ್ಮ ಅಮೃತ ನುಡಿಗಳ ಮುಖಾಂತರ ವಚನೋಪನ್ಯಾಸ ಕಾರ್ಯಕ್ರಮವನ್ನು ಕೊಡ್ತಕ್ಕಂಥ ಶರಣರ ಬದುಕು ಮತ್ತು ನಮ್ಮ ಬದುಕಿಗೆ ಬೇಕಾಗಿರತಕ್ಕಂಥ ಉತ್ತಮ ಮಾತುಗಳ ಮುಖಾಂತರ ಹೇಳಲು ಬಂದಿರತಕ್ಕಂಥ ನಮ್ಮವರೇ ಆಗಿರ್ತಕ್ಕಂಥ ಸಾಹಿತಿಗಳು ಹಾಗೂ ಹೆಸರಾಂತ ವಾಗ್ಮಿಗಳು ಆಗಿರ್ತಕ್ಕಂಥ ಶ್ರೀಯುತ ನವೀನ್ ಕರ್ನಾಡ್ ಸರ್ ಅವರನ್ನು ಕೂಡ ಶಿಕ್ಷಕರು ಹಾಗೂ ಸಾಹಿತಿಗಳು ಇವರನ್ನು ಕೂಡ ಈ ವೇದಿಕೆ ಪರವಾಗಿ ಎಲ್ಲ ಪರವಾಗಿ ಹೃದಯ ಸ್ಪರ್ಶಿಯಾಗಿ ಸ್ವಾಗತವನ್ನು ಬಯಸುತ್ತೇನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಪ್ರಥಮದಲ್ಲಿ ಬಸವಾದಿ ಶಿವಶರಣರಿಂದ ಎಲ್ಲ ಹೃದಯ ಮಂದಿರದಲ್ಲಿ ಧ್ಯಾನಿಸ್ತಾ ಇವತ್ತು ಶ್ರಾವಣ ಮಾಸದ 15ನೇ ದಿನ, ನಮ್ಮ ವಚನೋಪನ್ಯಾಸದ 8ನೇ ದಿನ. ಅದರಲ್ಲೂ ವಿಶೇಷವಾಗಿ ಇವತ್ತು ನಮ್ಮ ಎಲ್ಲ ತಾಯಂದರಿಗೆ, ಸಹೋದರಿಯರಿಗೆ ವಿಶೇಷವಾದಂತಹ ಶ್ರಾವಣ ಮಾಸದ ಶುಭ ದಿನ, ಶುಭ ಶುಕ್ರವಾರ. ಇವತ್ತೆಲ್ಲ ಸಂಪತ್ತು ಲಕ್ಷ್ಮಿ ಅಷ್ಟೈಶ್ವರ್ಯವನ್ನ ನನಗೆ ಕೊಡು ಅನ್ನುವಂಥ ಬೇಡಿಕೊಳ್ಳುವ ಇವತ್ತು ಲಕ್ಷ್ಮೀ ವ್ರತವನ್ನ ಮಾಡುವಂತಹ ಸಂದರ್ಭ. ಹಾಗೇನೆ ಇವತ್ತು ನಾವು ಒಂದಷ್ಟು ಮಳೆಯ ಮುನ್ಸೂಚನೆ ಇರುವ ಕಾರಣದಿಂದ ಇಂಥ ಪವಿತ್ರ ಶಿವಪ್ಪಯ್ಯನ ಮಠದ ಈ ಪ್ರಾಂಗಣದಲ್ಲಿ, ದೇವಾಲಯದ ಪ್ರಾಂಗಣದಲ್ಲಿ ನಾವೆಲ್ಲರೂ ಕೂಡ ಸಮ್ಮಿಳಿತರಾಗಿದ್ದೇವೆ. ಇಂಥ ಒಂದು ವಚನೋಪನ್ಯಾಸದ 8ನೇ ದಿನದ ಅಧ್ಯಕ್ಷರು ಮತ್ತು ಮುಖ್ಯ ಅತಿಥಿಗಳು ಇವತ್ತು ಅವರೆಲ್ಲರೂ ಕೂಡ ಅಚಾನಕ ಅಧ್ಯಕ್ಷರು, ಅಚಾನಕ ಅತಿಥಿಗಳು. ಯಾಕಂದ್ರೆ ನಿಗದಿಪಡಿಸಿದಂತ ಅಧ್ಯಕ್ಷರು ಮತ್ತು ಮುಖ್ಯ ಅತಿಥಿಗಳಿಗೆ ಯಾವುದೋ ಕಾರಣದಿಂದ ಇವತ್ತು ಬರ್ಲಿಕ್ಕೆ ಆಗದೆ ಸಂದರ್ಭದಲ್ಲಿ ಇವತ್ತಿನ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಹಿರಿಯರು, ಆತ್ಮೀಯರು, ಹಾಗೆ ನನಗೆ ತಂದೆಯ ಸ್ವರೂಪರಾಗಿ ನನ್ನ ಎಲ್ಲ ಕಾರ್ಯಚಟುವಟಿಕೆಗಳನ್ನ ಕೇಳಿ ನೋಡಿ ಬಹಳ ಸಂತೋಷ ಪಟ್ಟವರಲ್ಲಿ ಒಬ್ಬರಾಗಿರುವಂತಹ ಹಿರಿಯರಾದಂತಹ ಕೋಟಿ ಸರ್ ಅವರಿಗೆ, ಹಾಗೇನೆ ಜನಪದ ಸಾಹಿತ್ಯ ಹಾಗೂ ಕನ್ನಡ ಸಾಹಿತ್ಯದ ಬಗ್ಗೆ ಸಾಕಷ್ಟು ಜ್ಞಾನವನ್ನ ಹೊಂದಿ, ಆ ಜ್ಞಾನ ನನ್ನೊಳಗೆ ಇದ್ರೆ ಅದು ನಿರುಪಯುಕ್ತ ಅನ್ನುವಂತ ಉದ್ದೇಶದಿಂದ ಎಲ್ಲೆಲ್ಲಿ ಅವಕಾಶ ಸಿಗ್ತೈತಿ ತಾವಷ್ಟೇ ಹೋಗೋದಿಲ್ಲ, ಇತರರಿಗೂ ಕೂಡ ಅವಕಾಶ ಕೊಡುವಂತಹ ಕರ್ತೃತ್ವ ಶಕ್ತಿ ಯಾರಿಗಿದೆ ಅಂದ್ರೆ ಇವತ್ತಿನ ಮುಖ್ಯ ಅತಿಥಿಗಳಾದಂತಹ ನಮ್ಮ MT ಹರ್ಗ ಸಾಹೇಬರಿದೆ ಅಂದ್ರೆ ತಪ್ಪಾಗಲಿಲ್ಲ. ಯಾಕೆಂದ್ರೆ ನಾನು ಕೆಲವರಿಗೆ ಬಂದು 2 ವರ್ಷ ಆಯ್ತು. ಇದಕ್ಕಿಂತ ಪೂರ್ವದಲ್ಲಿ ಅವರ ಜೊತೆಯಲ್ಲಿ ನಾನು ಸಾಕಷ್ಟು ಸಾಹಿತ್ಯದ ಚಟುವಟಿಕೆಯಲ್ಲಿ ಹಾಗೆ ಶಾಲಾ ಕಾಲೇಜುಗಳಲ್ಲಿ ಅವ್ರದೇ ಆದಂತಹ AR ಹಿರೇಮಠ ಹೈಸ್ಕೂಲ್ ಅಲ್ಲಿ ನಾನು ಕಳೆದ 4-5 ವರ್ಷದ ಹಿಂದೆನೆ ಒಂದು ಕಾರ್ಯಕ್ರಮಕ್ಕೆ ಬಂದಾಗ ಅವರು ವೇದಿಕೆಯ ಮೇಲಿದ್ರು, ಅಷ್ಟೊಂದು ನನ್ನನ್ನು ಗುರುತಿಸಲಿಲ್ಲ. ಕಳೆದ ವರ್ಷ SSLCಯ ವಿದ್ಯಾರ್ಥಿಗಳ ಶುಭ ಕೋರುವಂತಹ ಸಮಾರಂಭದಲ್ಲಿ ಅಧ್ಯಕ್ಷರಾದಂತಹ ಮಾಂತೇಶಣ್ಣ ಮೇಸ್ಕಿ ಸಾಹೇಬರು ಬರದೇ ಇರುವಂತಹ ಪಕ್ಷದಲ್ಲಿ ಅವತ್ತು ಕೂಡ ಅಚಾನಕ್ ಆಗಿ ಅಧ್ಯಕ್ಷರಾಗಿ ಅವತ್ತು ಬಹಳ ಇಂಥ ವಿಚಾರಗಳನ್ನ ಹೇಳಿದ್ರು. ಹಾಗೆ ನನ್ನ ವಿಚಾರಗಳನ್ನ ಕೇಳಿ ಅವ್ರು ಅಷ್ಟಕ್ಕೆ ಸುಮ್ಮನಿಲ್ಲ. ಬಾಗಲಕೋಟೆಯ ಹಿರಿಯ ನಾಗರಿಕರ ವೇದಿಕೆ ಅಂತ ಇದೆ, ಬಹಳ ಬುದ್ಧಿಜೀವಿಗಳು. ಅಂತ ಒಂದು ಕಾರ್ಯಕ್ರಮದಲ್ಲಿ ನನ್ನನ್ನ ಮುಖ್ಯ ಅತಿಥಿಯಾಗಿ ಮಾಡಿ ಸುಮಾರು 1 ಗಂಟೆಗಳ ಕಾಲ ಅಲ್ಲಿ ಹಿರಿಯ ನಾಗರಿಕರ ತಲ್ಲಣಗಳ ಬಗ್ಗೆ ಮಾತನಾಡಿಸುವಂತ ಶ್ರೇಯಸ್ಸು ಯಾರಿಗೆ ಸಲ್ಲತ್ತೆ ಅಂದ್ರೆ ನಮ್ಮ MT ಹರ್ಗ ಸಾಹೇಬರಿಗೆ ಸಲ್ಲತ್ತೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅಂತ ಮಹನೀಯರು ಇವತ್ತು ನಾನು ಏನ್ ಮಾತಾಡಬೇಕು ಅನ್ನುವಂಥದ್ದು ಒಂದಷ್ಟು ಸಂದಿಗ್ಧದಲ್ಲಿದ್ದೆ. ಸರ ನಿಮ್ಗೆ ಇಂಥದ ವಿಚಾರ ಮಾತಾಡಕ್ ಬರ್ತೈತಿ ಅನ್ನೋ ಹಂಗ ನನಗೆ ಇವತ್ತು ಏನ್ ಮಾಡಿದ್ರಪ್ಪ ಅಂದ್ರ ಅವ್ರು ಪೀಠಿಕೆ ಹಾಕಿಕೊಟ್ರು ಅವ್ರು ಮುಖ್ಯ ಅತಿಥಿ ಸ್ಥಾನದಲ್ಲಿ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾದಂತ ಎಲ್ಲ ಹಿರಿಯರೇ, ತಾಯಂದಿರೇ, ತಮ್ಮೆಲ್ಲರ ಅಂತರಾತ್ಮ
ಆತ್ಮದಲ್ಲಿ ಪ್ರಜ್ವಲಿಸುತ್ತಿರುವಂತಹ ಆತ್ಮಜ್ಯೋತಿಗೆ ನನ್ನ ಬಾಗಿದ ತಲೆ ಮುಗಿದ ಕೈಗಳಿಂದ ಶರಣೋ ಶರಣಾರ್ಥಿ. ಕಳೆದ 7 ದಿನಗಳಿಂದಲೂ ಕೂಡ ನಾವು ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳ ಬಗ್ಗೆ ವಿಚಾರ ಮಾಡ್ತಾ, ನಿನ್ನೆವರೆಗೂ ಕೂಡ ಕಾಮ ಮುಗಿತು, ಕ್ರೋಧ ಮುಗಿತು, ಲೋಭನೂ ನಿನ್ನೆ ಮುಗಿತು. ಆ ಲೋಭದ ಮುಂದುವರೆದ ಭಾಗವಾಗಿ ಇವತ್ತು ನಾವು ಮೋಹದ ವಿಚಾರವನ್ನು ಮಾಡೋಣ. ಮೋಹ, ಲವ್, ಪ್ರೀತಿ, ಮಮತೆ ಅಂತ ನಾವು ಒಬ್ಬ ಮನುಷ್ಯನಿಗೆ ಯಾವುದೇ ಒಂದು ವಸ್ತುವಿನ ಬಗ್ಗೆ ಮೋಹ ಯಾವಾಗ ಆಗುತ್ತೆಪ್ಪ ಅಂದ್ರೆ, ಆ ವಸ್ತುವಿನಿಂದ ನನಗೆ ಲಾಭ ಆಗತ್ತೆ ಅಂದ್ರೆ ಅದ್ರ ಮೇಲೆ ಮೋಹ ಇರುತ್ತೆ. ಒಂದ್ ವೇಳೆ ಆ ವಸ್ತುವಿನ ಬಗ್ಗೆ ನನಗೆ ಮೋಹ ಇಲ್ಲ ಅಂದ್ರೆ, ಅದು ಉಪಯುಕ್ತ ಅಲ್ಲ ಅಂದ್ರೆ ನಾ ಅದನ್ನ ಹೊಳ್ಳಿ ನೋಡೋದಿಲ್ಲ, ಅದನ್ನ ಹೊಳ್ಳಿ ನೋಡೋದಿಲ್ಲ. ಬಹುಶಃ ಅಕ್ಕ ಮಹಾದೇವರ ಈ ವಚನ ನಮ್ಮ ಮೋಹ ಯಾವ ರೀತಿ ಇದೆ ಅನ್ನುವಂಥದ್ದನ್ನ ಬಹಳ ಪ್ರಸ್ತುತಪಡಿಸ್ತಾ ಇದೆ. ಆಗ್ಲೇ ಹೇಳಿದ್ವಿ, ಮರವಿದ್ದು ಫಲವೇನು ನೆರಳಿಲ್ಲದನ್ನಕ್ಕ, ಧನವಿದ್ದು ಫಲವೇನು ದಯವಿಲ್ಲದನ್ನಕ್ಕ, ಹಸುವಿದ್ದು ಫಲವೇನು ಹಯನದಿಲ್ಲದನ್ನಕ್ಕ, ರೂಪಿದ್ದು ಫಲವೇನು ಗುಣವಿಲ್ಲದನ್ನಕ್ಕ, ಅಗಲಿದ್ದು ಫಲವೇನು ಬಾಣವಿಲ್ಲದನ್ನಕ್ಕ, ನಾನಿದ್ದು ಫಲವೇನು ನಿಮ್ಮ ಜ್ಞಾನವಿಲ್ಲದನ್ನಕ್ಕ. ಚೆನ್ನು ಮಲ್ಲಿಕಾರ್ಜುನ ಅನ್ನುವಂಥ ಅಕ್ಕ ಮಹಾದೇವಿಯರ ಈ ವಚನ, ಇದನ್ನು ಬರೀ ಎಲ್ಲ ಸಾಮಾನ್ಯ ಜನರಿಗೂ ಕೂಡ ಅರ್ಥವಾಗುವ ರೀತಿಯಲ್ಲಿ ಒಂದಷ್ಟು ರೂಪಕಗಳ ಮೂಲಕ ಈ ವಚನವನ್ನ ಕಟ್ಟಿಕೊಟ್ಟಿದ್ದಾರೆ. ಮರ ಐತಿ, ನಾವು ವೃಕ್ಷವನ್ನ ದೇವತೆ ಅನ್ನುವಂತಹ ಅರ್ಥದಲ್ಲಿ ಪೂಜೆ ಮಾಡ್ತೀವಿ. ವೃಕ್ಷ ಮಾತೆಯನ್ನು ನಮ್ಮ ಇಷ್ಟಾರ್ಥಗಳನ್ನ ಸಿದ್ಧಿಸುವಂತ ಕಲ್ಪವೃಕ್ಷ ಅಂತೀವಿ ನಾವು. ಆ ಮರ ಕೇವಲ ಮರ ತನಗಾಗಿ ಇರೋದಿಲ್ಲ, ಅದು ಸಮಾಜಮುಖಿಯಾಗಿ ಒಂದು ಸಸಿಯಿಂದ ಹೆಮ್ಮರವಾಗುವವರೆಗೂ ಪ್ರತಿಯೊಂದು ಕ್ಷಣದಲ್ಲಿಯೂ ಕೂಡ ನಮಗೆ ಉಪಯುಕ್ತವಾಗೇನೆ ಬದುಕ್ತೈತಿ. ಮರ ಫಲಗಳನ್ನ ಬಿಡ್ತೈತಿ, ಹಣ್ಣುಗಳನ್ನ ಬಿಡ್ತೈತಿ. ಆ ಹಣ್ಣುಗಳನ್ನ ಎಂದೂ ಅದು ತಿಂದಿಲ್ಲ. ಮರ ತಾನು ಬಿಸಿಲಲ್ಲಿ ಇದ್ದುಕೊಂಡು ನಮಗೆ ನೆರಳು ಕೊಡ್ತೈತಿ. ಅಷ್ಟೇ ಅಲ್ಲ, ಎಷ್ಟೋ ಪಕ್ಷಿಗಳಿಗೆ, ಜೀವ ಜಂತುಗಳಿಗೆ ಆಶ್ರಯವಾಗಿರ್ತೈತಿ ಮರ. ಇಂಥ ಮರ ಅದು ಇದ್ದಾಗಲೂ ಕೂಡ ಅದಕ್ಕೆ ಬೆಲೆ ಐತಿ. ಆ ಮರ ಫಲ ಕೊಡದೇ ಇದ್ರೇನಾಯ್ತು, ಅವಾಗ್ಲೂ ಕೂಡ ಅದಕ್ಕೆ ಬೆಲೆ ಐತಿ. ಅದನ್ನ ಮರ ಏನು ಕೊಡದೇ ಇದ್ರು ಕಟ್ಟಿಗೆ ರೂಪದಲ್ಲಿ ಆದ್ರೂ ನಮ್ಗೆ ಏನಾಗೈತೆ, ಅದು ಉಪಯುಕ್ತ ಆಗೈತಿ. ಆದ್ರೆ ಅದು ಮರ ನೆರಳು ಕೊಡೋದಿಲ್ಲ ಅಂತ ತಿಳ್ಕೊಂಡು, ಅಥವಾ ಫಲ ಕೊಡೋದಿಲ್ಲ ಅಂತ ತಿಳ್ಕೊಂಡು ಅದನ್ನ ತಿರಸ್ಕಾರ ಮಾಡುವಂಥವ್ರು ಯಾರು? ಜೀವ ಜಗತ್ತಿನ ಎಲ್ಲಾ ಒಂದು ಪ್ರಾಣಿಗಳಲ್ಲಿ ತಿರಸ್ಕಾರ ಮಾಡುವಂಥವ್ರು ಯಾರು? ಮನುಷ್ಯ ಮಾತ್ರ. ಮರ ಫಲ ಕೊಡದೇ ಇದ್ರು ಎಷ್ಟೋ ಜೀವಿಗಳಿಗೆ ಆಶ್ರಯವಾಗಿರ್ತೈತೆ ಅದು. ಹೌದಪ್ಪ, ನಿನಗೆ ಉಪಯುಕ್ತ ಇಲ್ಲ ಅಂತ ತಿಳ್ಕೊಂಡು ನಾನೇನ್ ಮಾಡ್ತಾ ಇದ್ದೀನಿ, ಅದರಿಂದ ಏನು ಫಲ ಅಂತ ನಾನು ಬಯಸ್ತಾ ಇದ್ದೀನಿ. ಹಾಗೇನೆ ಒಂದು ಹಸು ಐತಿ. ಆ ಹಸು ನಮಗೆ ಚೆನ್ನಾಗಿ ಹಾಲನ್ನ ಕೊಡ್ತಾ ಇದ್ರೆ ಮಾತ್ರ ಅದ್ರ ಮೇಲೆ ಪ್ರೇಮ ಇರುತ್ತೆ. ಇಲ್ಲಂತಂದ್ರೆ ನಾವೇನ್ ಮಾಡ್ತೀವಿ, ಅದನ್ನ ಯಾವಾಗ ಹಾಲು ಕೊಡೋದನ್ನ ನಿಲ್ಲಿಸುತ್ತ ಅದು ನಿರುಪಯುಕ್ತ ಅಂತ ಅನ್ನಿಸ್ತಲ್ಲ, ಆವಾಗ ಏನ್ ಮಾಡ್ತೀವಿ, ಅದನ್ನ ಏನ್ ಮಾಡ್ತೀವಿ, ತಿರಸ್ಕಾರ ಮಾಡ್ತೀವಿ. ಎಷ್ಟೋ ದಿನಗಳ ಕಡೆಯಿಂದ ನಾವು ಏನ್ ಮಾಡ್ತೀವಿ, ನಮಗೆಲ್ಲ ಹಾಲನ್ನ ಕೊಟ್ಟದ. ನಮ್ಮ ಕುಟುಂಬದಲ್ಲಿರುವಂತವ್ರು ಎಲ್ಲರಿಗೂ ಕೂಡ ಹಾಲು, ಮೊಸರು, ತುಪ್ಪ, ಬೆಣ್ಣೆ ಏನು ನಾವು
ಆ ಹಾಲಿನ ಉತ್ಪನ್ನದಿಂದ ಬರುವಂತದ್ದು ಎಲ್ಲವನ್ನೂ ಕೂಡ ನಾವು ಅನುಭವಿಸಿದ್ದೀವಿ. ಯಾವಾಗ ಅದು ಹಾಲು ಕೊಡೋದನ್ನ ನಿಲ್ಲಿಸುತ್ತ ಆವಾಗ ಅದನ್ನ ನಾವು ತಿರಸ್ಕಾರ ಮಾಡ್ತೀವಿ. ಅಂದ್ರೆ ನನಗೆ ಯಾವುದು ಲಾಭ ಐತಿ, ಯಾವುದು ನನಗೆ ಉಪಯೋಗ ಆಗ್ತಾ ಇದೆ, ಯಾವುದು ನನಗೆ ಇಷ್ಟಾರ್ಥಗಳನ್ನ ಸಿದ್ಧಿಸುತ್ತೆ, ಅದರ ಮೇಲೆ ನಮ್ದು ಮೋಹ ಹೆಚ್ಚು. ಅಂದ್ರೆ ಮನುಷ್ಯ ಆಸೆ ಪಡ್ತಾನೆ. ಆಸೆ ಪಟ್ಟಿದ್ದು ಸಿಕ್ಕಿದಾಗ ಇನ್ನೂ ಸಿಗಲಿ ಅಂತೇಳಿ ಲೋಭ ಪಡ್ತಾನೆ. ಸಿಕ್ಕಿದ್ದು ನನ್ನಿಂದ ಬೇರೆ ಕಡೆ ಹೋಗಬಾರ್ದು ಅಂತ ತಿಳ್ಕೊಂಡು ಅದ್ರ ಮೇಲೆ ಒಂದಷ್ಟು ವ್ಯಾಮೋಹ ಇರ್ತದೆ, ಅದ್ರ ಮೇಲೆ ಬಹಳ ಮೋಹ ಇರುತ್ತೆ. ಈ ಮೋಹ ಎಲ್ಲಿ ಮಟ್ಟ ಇರುತ್ತೆ ಅಂದ್ರ ಎಲ್ಲಿಯವರೆಗೂ ಕೂಡ ಅದು ನಮ್ಮ ಉಪಯೋಗ ಐತಿ ಅಲ್ಲಿಯವರೆಗೆ ಮಾತ್ರ ಆ ವಸ್ತುವಿನ ಬಗ್ಗೆ ನಮಗೆ ಮೋಹ ಅನ್ನುವಂಥದ್ದು ಇರುತ್ತೆ. ಈ ಮೋಹದ ಪಾಶದಲ್ಲಿಯೇ ಬಂದಿಯಾಗಿ ನಾವು ಇವತ್ತು ಏನ್ ಮಾಡಕತ್ತೀವಪ್ಪ ಅಂದ್ರ ನಮ್ಮಲ್ಲಿ ಧನ ಐತಿ, ಸಿರಿ ಸಂಪತ್ತೈತಿ, ಎಲ್ಲ ಐತಿ, ತಗೊಂಡು ಏನ್ ಮಾಡೋದು? ಅದು ಸಮಾಜಮುಖಿಯಾಗಿ ಹೋಗದೆ ಇದ್ರೆ, ಸಮಾಜಕ್ಕೆ ಬೇಕಾದಂಥವರಿಗೆ ಅದು ಲಭ್ಯವಾಗದೆ ಹೋದ್ರೆ ಏನಿದ್ದು ಏನು ಫಲ? ಒಂದು ದಯೆ ಅಂತಃಕರಣ ಅನ್ನುವಂಥದ್ದು ಇರದೆ ಹೋದ್ರೆ ಆ ಸಂಪತ್ತಿಗೆ ಏನು ಬೆಲೆ? ನನಗೆ ರೂಪ ಐತಿ, ಆದ್ರೆ ನನ್ನಲ್ಲಿ ಒಳ್ಳೆಯ ಗುಣಗಳೇ ಇಲ್ಲದೆ ಇದ್ರೆ ಆ ರೂಪ ತಗೊಂಡು ಏನ್ ಮಾಡೋದು? ಇವತ್ತು ಬಹಳ ನಾವು ಮಕ್ಕಳನ್ನ ಮದುವೆ ಮಾಡುವಾಗ ಮೊದಲು ನೋಡುವಂಥದ್ದು ರೂಪ, ಆಮೇಲೆ ಅಂತಸ್ತು. ಅವ ಗುಣ ಏನಾರ ಯಾಕೆ ಮೊದಲು ಅವಳ ಆಸ್ತಿ ಅಂತಸ್ತನ್ನ ನೋಡ್ತೀವಿ, ನಂತರ ರೂಪ ನೋಡ್ತೀವಿ. ಯಾಕೆ? ನಾವು ಮೋಹಿಸೋದು ಇವತ್ತು ರೂಪವನ್ನ, ಆಸ್ತಿ ಅಂತಸ್ತನ್ನ. ಏನೋ ಒಂದಷ್ಟು ನಮ್ಮ ಮಗಳಿಗಾಗ್ಲಿ ಮಗನಿಗಾಗ್ಲಿ ಒಳ್ಳೇದಾಗತ್ತ, ಚಲೋ ಆಗತ್ತ ಮುಂದ ಅಂತ ತಿಳ್ಕೊಂಡು ಈ ರೀತಿಯ ಮೋಹದ ಪಾಶಕ್ಕೆ ನಾವೆಲ್ಲರೂ ಕೂಡ ಬಂದಿಯಾಗಿದ್ದೀವಿ. ಬಹುಶಃ ಅಕ್ಕನ ಈ ವಚನ ಕೇವಲ ಇಲ್ಲಿ ಇನ್ನೊಂದು ನಮ್ಮೆಲ್ಲರಿಗೂ ಕೂಡ ಏನು ಪ್ರಶ್ನೆ ಹಾಕ್ತಾಳೆ ಅಂದ್ರೆ, ಅಕ್ಕ ಮಹಾದೇವಿ, ನಾನಿದ್ದು ಫಲವೇನು ನಿಮ್ಮ ಜ್ಞಾನವಿಲ್ಲದನ್ನಕ್ಕ ಚೆನ್ನ ಮಲ್ಲಿಕಾರ್ಜುನ. ನಾನು ಅದೀನಿ, ನಾನು ಬದುಕಿದ್ದೀನಿ, ಆದ್ರೆ ಹೇಗೆ ಬದುಕಬೇಕು ಅನ್ನುವಂತ ಜ್ಞಾನ ಇರದೇ ಇದ್ರೆ ಅದೊಂದು ಬದುಕ? ಅದೊಂದು ಬದುಕ? ನನ್ನ ನೋವು ನನಗೆ ಅರ್ಥವಾದರೆ ನಾನು ಬದುಕಿದ್ದೇನೆ ಅಂತ ಅರ್ಥ. ನನ್ನ ನೋವು ನನಗೆ ಅರ್ಥವಾದರೆ ನಾನು ಬದುಕಿದ್ದೇನೆ ಅಂತ ಅರ್ಥ. ಪರರ ನೋವು ನನಗೆ ಅರ್ಥವಾದರೆ ನಾನು ಮನುಷ್ಯನಾಗಿದ್ದೇನೆ ಅಂತ ಅರ್ಥ. ಇವತ್ತು ಈ ಮೋಹದ ಪಾಶದಲ್ಲಿ ನಾವೆಲ್ಲರೂ ಕೂಡ ಬಂದಿಯಾಗಿ ನಮ್ಮ ಮನುಷ್ಯತ್ವವನ್ನ ಮರೆತು ಕರುಣೆ ಇಲ್ಲದೆ ನಿಷ್ಕರುಣಿಗಳಾಗಿ, ದಯಾಹೀನರಾಗಿ, ಗುಣವಿಲ್ಲದವರಾಗಿ ನಾವು ಹೆಂಗಾಗಿವಪ್ಪ ಅಂದ್ರ, ಮರ ಐತಿ ನೆರಳಿಲ್ಲ, ಹಸು ಐತಿ ಹಾಲಿಲ್ಲ, ರೂಪ ಐತಿ ಗುಣ ಇಲ್ಲ. ಈ ಅರ್ಥದಲ್ಲಿ ನಾವು ಹಂಗಾರೆ ನನ್ನಲ್ಲಿ ಸಾಕಷ್ಟು ಜ್ಞಾನ ಐತಿ, ಆದ್ರೆ ಆ ಜ್ಞಾನ ಬದುಕಿನಲ್ಲಿ ಹೇಗೆ ಪ್ರಕಟವಾಗಬೇಕು ಅನ್ನುವಂತ ಒಂದಷ್ಟು ತಿಳುವಳಿಕೆ, ಅರಿವು ಅದರ ಕೊರತೆ ಐತಿ. ಆ ಅರಿವನ್ನ, ಆ ಕೊರತೆಯನ್ನ ನೀಗಿಸುವಂತವೇ ಇಂತಹ ಸತ್ಸಂಗಗಳು ಅಂತ ನಾವೆಲ್ಲರೂ ಕೂಡ ಪರಿಭಾವಿಸಬೇಕು. ಯಾಕೆ ಶ್ರಾವಣ ಮಾಸದಲ್ಲಿ ನಾವು ಒಂದಷ್ಟು ಒಂದು ಕಡೆ ಸೇರಿಕೊಂಡು ಶಿವಚಿಂತನೆಯನ್ನ ಮಾಡ್ತಾ, ಒಂದಷ್ಟು ಹಿತನುಡಿಗಳನ್ನ, ವಚನಗಳನ್ನ ಆಲಿಸ್ತಾ ನಾವು ಯಾಕೆ ನಮ್ಮ ಬದುಕಿಗೆ ಇವು ಬೇಕಂದ್ರೆ, ನಾವು ಇವತ್ತು ಮೋಹದ ಪಾಶದಲ್ಲಿ ಬಂದಿಯಾಗಿ ಬಿಟ್ಟಿದ್ದೀವಿ. ಈ ಮೋಹ ಅನ್ನುವಂಥದ್ದು ಹೆಂಗೈತಪ್ಪ ಅಂತಂದ್ರೆ ಬಿಡಬಾರ್ದದನ್ನ. ಮೊನ್ನೊಂದು ಕಂಬಳಿ ಕಥೆ ಹೇಳಿದ್ನಲ್ಲ, ಆಸೆಗಾಗಿ ಕಂಬಳಿ ಅಂತ ತಿಳ್ಕೊಂಡು ಜಿಗದಾನ, ಅದ ಕಂಬಳಿ ಆಗಿಲ್ಲ, ಕರಡಿ ಆಗಿತ್ತಲ್ಲ. ಹಂಗ ನಾವು ಮೋಹದ ಪಾಶದಲ್ಲಿ ನಾವ್ ಏನ್ ಆಗ್ಬಿಟ್ಟಿವಿ ಅಂದ್ರ, ನಾವ್ ಏನ್ ಮಾಡಾಕತ್ತೀವಿ ಅನ್ನುವಂತ ಅರಿವನೇ ಇಲ್ಲ, ನಮ್ಗೆ ಅರಿವನೇ ಇಲ್ಲ. ಅಂತ ಅರಿವು
ಈ ಸತ್ಸಂಗದ ಮೂಲಕ ನಮ್ಮೆಲ್ಲರಿಗೂ ಕೂಡ ಗೊತ್ತಾಗತ್ತೆ ಅನ್ನುವಂಥದ್ದನ್ನ ಅಕ್ಕ ಮಹಾದೇವಿಯವರು ಈ ಒಂದು ವಚನದಲ್ಲಿ ಇಷ್ಟೊಂದು ಅರ್ಥಪೂರ್ಣವಾಗಿ ನಮಗೆ ಕಟ್ಟಿಕೊಟ್ಟಿದ್ದಾರೆ. ಅದಕ್ಕೆ ಹೇಳ್ತಾನೆ, ಸತ್ಸಂಗತ್ವೇ ನಿಸ್ಸಂಗತ್ವಂ, ನಿಸ್ಸಂಗತ್ವೇ ನಿರ್ಮೋಹತ್ವಂ, ನಿರ್ಮೋಹತ್ವೇ ನಿಶ್ಚಲ ತತ್ವಂ, ನಿಶ್ಚಲ ತತ್ವೇ ಜೀವನ್ ಮುಕ್ತಿ ಅಂತ ಹೇಳ್ತಾರೆ. ಯಾವಾಗ ನಾವು ಈ ರೀತಿಯಾದಂತಹ ಒಂದು ಸತ್ಸಂಗದಲ್ಲಿ ಭಾಗಿಯಾದಾಗ ನಮ್ಮಲ್ಲಿ ಒಂದಷ್ಟು ನಿಸ್ಸಂಗತ್ವ ಅನ್ನುವಂಥದ್ದು ನಮ್ಮ ಅರಿವಿಲ್ಲದೇನೆ ಬರ್ತದೆ. ಮನೆಗೆ ಎಷ್ಟೋ ಕೆಲಸಗಳದಾವ, ಆ ಒಂದು ಸಂಘ ಬಿಟ್ಟು, ಆ ಜಂಜಡವನ್ನ ಬಿಟ್ಟು ಇಲ್ಲೊಂದಷ್ಟು ಸದ್ಗುಣಿಗಳ ಜೊತೆ, ಸಮಭಾವದ ಸಮಮನಸ್ಕರ ಜೊತೆಗೆ ಒಂದಷ್ಟು ಕಾಲ ಕಳೆಯುವಂಥದ್ದೆಲ್ಲ ನಾವೇನ್ ಮಾಡ್ತಾ ಇದೀವಿ, ನಮ್ಮಲ್ಲಿರುವಂತ ಆ ನಿಸ್ಸಂಗತ್ವವನ್ನ ತೊರೆದು ಈ ಸತ್ಸಂಗಕ್ಕೆ ಬಂದಿದ್ದೀವಿ. ಈ ನಿಸ್ಸಂಗತ್ವ ಆದಾಗ ನಮ್ಮಲ್ಲಿ ಏನೋ ಒಂದಷ್ಟು ನಿರ್ಮೋಹತ್ವ ಭಾವ ಬರುತ್ತೆ. ಯಾವುದನ್ನ ಮೋಹಿಸಬೇಕು, ಎಷ್ಟನ್ನ ಮೋಹಿಸಬೇಕು, ಅತಿಯಾದಂತ ಮೋಹ ಏನಾಗುತ್ತೆ ಅನ್ನುವಂಥದ್ದನ್ನ ತಿಳಿಯುವಂತ ಒಂದು ಸಮಯ ಇವತ್ತು ಎಲ್ರಿಗೂ ಕೂಡ ಬಂದೊದಗಿದೆ. ಅದಕ್ಕೆ ಅಕ್ಕ ಮಹಾದೇವರು ಇನ್ನೊಂದು ನಮ್ಮ ಮೋಹದ ಕುರಿತಾಗಿ, ಈ ಮೋಹದ ಪಾಶದಲ್ಲಿ ನಾವು ಹೆಂಗ ಬಂದಿ ಆಗಿದ್ದೀವಿ ಅನ್ನುವಂಥದ್ದಕ್ಕೆ ಎಷ್ಟು ಅದ್ಭುತವಾದಂತ ವಚನವನ್ನ ಕೊಡ್ತಾರೆ ಅಂದ್ರೆ, ತೆರನಿಯ ಹುಳು ತನ್ನ ಸ್ನೇಹದಿಂದ ಮನೆಯ ಮಾಡಿ, ತನ್ನ ನೂಲು ತನ್ನನ್ನೇ ಸುತ್ತಿ ತಾ ಸಾವಂತೆ ಮನ ಬಂದುದ ಬಯಸಿ ಬೇಯುತ್ತಿದ್ದೆನಯ್ಯ, ಎನ್ನ ಮನದ ದುರಾಸೆಯ ಮನ್ನಿಸಿ ನಿಮ್ಮತ್ತ ತೋರ ಚೆನ್ನ ಮಲ್ಲಿಕಾರ್ಜುನ, ನಿಮ್ಮತ್ತ ತೋರ ಚೆನ್ನ ಮಲ್ಲಿಕಾರ್ಜುನ ಅನ್ನುವಂಥ ಅಕ್ಕ ಮಹಾದೇವಿಯವರ ಈ ವಚನದಲ್ಲಿ ಮೊದಲನೇ ಸಾಲು ನಮ್ಮ ಬದುಕಿಗೆ ಎಷ್ಟು ನಾವು ಯಾವ ರೀತಿಯಾಗಿ ಮೋಹಿಗಳಾಗಿವಿ, ನಮ್ಮಲ್ಲಿ ನಿರ್ಮೋಹತ್ವ ಅನ್ನುವಂಥದ್ದಿಲ್ಲ, ಯಾವ ರೀತಿ ಮೋಹಕ್ಕೆ ಒಳಗಾಗಿದ್ದೀವಿ ಅಂದ್ರೆ ಅವರು ಎಂಥ ಒಂದು ಉದಾಹರಣೆ ಕೊಡ್ತಾರೆ ಅಂದ್ರೆ, ತೆರಣಿಯ ಹುಳು ಅಂದ್ರೆ ರೇಷ್ಮೆ ಹುಳು. ರೇಷ್ಮೆ ಹುಳು ತನ್ನ ಸ್ನೇಹದಿಂದ ಮನೆಯ ಮಾಡಿ, ತನ್ನ ನೂಲು ತನ್ನನ್ನೇ ಸುತ್ತಿ ತಾವಂತೆ. ರೇಷ್ಮೆ ಸಾಕಾಣಿಕೆ ಮಾಡುವುದನ್ನ ನೋಡಿದಾಗ ಆ ರೇಷ್ಮೆ ಹುಳುಗಳು ಸಣ್ಣ ಇದ್ದಾಗ ತಗೊಂಡ್ಬಂದು ಅದಕ್ಕೊಂದಿಷ್ಟು ಸೊಪ್ಪುಗಳನ್ನ ಹಾಕ್ತಾರೆ. ಯಾವ ಸೊಪ್ಪು? ರೇಷ್ಮೆ ಹುಳುದು ಅಲ್ವಾ? ಅದನ್ನ ಹಾಕ್ತಾರೆ. ಏನಂತಾರೆ ಅದಕ್ಕೆ? ಹಿಪ್ಪು ನೆರಳೆ. ಕರೆಕ್ಟ್. ಆ ಹಿಪ್ಪು ನೆರಳೆಯನ್ನ ಹಾಕಿ ನೇರಳೆ ಸೊಪ್ಪು ಅಥವಾ ಹಿಪ್ಪು ನೇರಳೆ ಸೊಪ್ಪು ಚೆನ್ನಾಗಿ ಮೇಯಿಸ್ತಾರೆ. ಅವರು ಚೆನ್ನಾಗಿ ಮೇಯಿಸ್ತಾರೆ. ಒಂದು ವೇಳೆ ಹುಳನ ಸ್ವತಂತ್ರವಾಗಿ ಅದು ಒಂದಷ್ಟು ತಿಂದು ತಿಂದು ಬಲಿಷ್ಠ ಆಗಿ ತನ್ನ ದೇಹವನ್ನ ಗಟ್ಟಿಗೊಳಿಸ್ಕೊತಾರೆ. ತಿಂದು ತಿಂದು ಬಲಿಷ್ಠವಾಗಿ ತನ್ನ ದೇಹವನ್ನ ಗಟ್ಟಿಗೊಳಿಸ್ಕೊತೈತೆ. ತನ್ನ ದೇಹವನ್ನ ಗಟ್ಟಿಗೊಳಿಸ್ಕೊಂಡ ಮೇಲೆ ಆ ದೇಹ ಏನಾಗತ್ತಪ್ಪ ಅಂದ್ರೆ ಹಳದಿ ಬಣ್ಣಕ್ಕೆ ತಿರುಗುತ್ತೆ. ಹಳದಿ ಬಣ್ಣಕ್ಕೆ ತಿರುಗಿದಾಗ ನೋಡ್ರಿ, ಬಹುಶಃ ಆ ನೇರಳೆ ಸೊಪ್ಪನ್ನ ಬೆಳೆದು ಯಾರು ರೇಷ್ಮೆ ಹುಳು ಸಾಕಾಣಿಕೆ ಮಾಡ್ತಾರಲ್ಲ ಅವ್ರಿಗೆಲ್ಲ ಗೊತ್ತದ, ಒಂದು ಕ್ಷಣನೂ ಅದಕ್ಕ ನಿಂದ್ರಂಗಿಲ್ಲ. ಹೆಂಗ ಕುರಿ ಸಾಕಿದಾಗ ಅವ್ನ್ ಮೇಸಾಕ ಎಂತದ್ ಮನೆ ಬೇಕಾದಂತದಿರ್ಲಿ ಅವ್ನ್ ಕೂಡಿಡಕ್ ಆಗೋದಿಲ್ಲ. ಹಂಗ ಕಾಲಕ್ಕೆ ಅದಕ್ಕೆ ಸೊಪ್ಪು ಹಾಕುದ ಅದು ತಿಂದು ತಿಂದು ಏನಾಗುತ್ತೆ, ದೇಹ ಗಟ್ಟಿಯಾಗಿ ನೇರಳೆ ಬಣ್ಣಕ್ಕೆ ಬರ್ತೈತಿ. ಹಳದಿ ಬಣ್ಣಕ್ಕೆ ಬಂದ ಮೇಲೆ ಆಕಾಶದಲ್ಲಿ ಏನು ರಾತ್ರಿ ಆದ ಮೇಲೆ ಬೆಳಗುವಂತಹ ಚಂದ್ರನಕ್ಕೆ ಮನಸೋತು ಅಲ್ಲಿ ಏನ್ ಮಾಡುತ್ತಪ್ಪ ಅಂದ್ರ ಒಂದು ರೀತಿಯಾದಂತ ದ್ರವವನ್ನ ಸ್ರವಿಸುತ್ತೆ. ಆನಂದದಿಂದ ದ್ರವವನ್ನ ಸ್ರವಿಸುತ್ತೆ. ಅದರಲ್ಲೇ ಏನ್ ಮಾಡುತ್ತೆ, ಅದನ್ನ ಸುತ್ತಾಗ್ತಾ ಹೋಗುತ್ತೆ ಆ ದ್ರವವನ್ನ. ಅದು ಎಳೆಯ ರೀತಿಯಲ್ಲಿ ಬರ್ತೈತೆ. ಅದು ಗೊತ್ತಿಲ್ಲ, ಇಂಥ ನಾನು ಮೋಹದಲ್ಲಿ ಎದ್ದುಕೊಂಡು ನಾನು ಮುಂದೆ ನನಗೆ ಸಾವು ಕಾದೈತಿ ಅನ್ನೋದು ಗೊತ್ತಿಲ್ಲ. ಅದು ಏನ್ ಮಾಡುತ್ತೆ, ಸುತ್ತ ತಾನು ಸುತ್ತಿದ ನೂಲಿನ ಒಳಗಡೆನೆ ಏನಾಗಿರ್ತೈತೆ, ಅದು ಒಳಗೆ ಬಂದಿಯಾಗಿ ಸತ್ತೋಗ್ಬಿಡ್ತದೆ. ಒಂದು ವೇಳೆ ನನ್ನ ಸ್ನೇಹಿತ ನಮ್ಮ ಕುಂದ್ರಿಗೆಯವನು
ಲಕ್ಕಪ್ಪ ಹಳ್ಳಿ ಅಂತೇಳಿ ಅವರು ರೇಷ್ಮೆ ಸಾಕಾಣಿಕೆಯನ್ನು ಮಾಡ್ತಾರೆ. ನನಗೊಂದಿಷ್ಟು ಕುತೂಹಲ, ಯಾವ ರೀತಿ ಸಾಕಾಣಿಕೆ ಮಾಡ್ತಾರೆ ಅಂತ ತಿಳ್ಕೊಂಡು, ಅವು ಇನ್ನೂ ಮೊಟ್ಟೆ ರೂಪದಾಗಿದ್ದಾಗ ನನಗೆ ತಗೊಂಡು ಹೋಗು ಅಂತ ಹೇಳಿ ಕೊಟ್ಟ. ಅವ್ನು ತಗೊಂಡ್ಬಂದೆ, ಅಷ್ಟೇ ಆ ಮೊಟ್ಟೆ ರೂಪದಲ್ಲಿ ಇದ್ದು ಅಂತ ಏನಾಗ್ತಾವಂದ್ರೆ ಚಿಟ್ಟೆಯಾಗಿ ಹಾಗೆ ಹೋಗ್ತಾವಂತ. 4-5 ದಿನ ನೋಡಿದೆ, ಆಮೇಲೆ ಅವು ಚಿಟ್ಟೆಯಾಗಿದ್ದು ಸ್ವತಂತ್ರವಾಗಿ ಹಾರಿ ಹೋಗೋದಿತ್ತು. ಏನಾದವು? ಆಸೆಯ ಬಂದಿಯಲ್ಲಿ ವ್ಯಾಮೋಹ. ನಾವು ತೋರಿಸಿವಲ್ಲ ಹಿಪ್ಪು ನೇರಳೆಯನ್ನ, ಅದನ್ನು ತಿನ್ನಬೇಕನ್ನುವಂತ ವ್ಯಾಮೋಹದಲ್ಲಿ ತಮ್ಮ ಜೀವನ ಕ್ರಮವನ್ನ ಮರೆತು ಏನಾಯ್ತು, ತನ್ನ ತಾನು ಸುತ್ತಕೊಂಡು ಅದು ಮೊಟ್ಟೆ ಇದ್ದದ್ದು ಹುಳ ಆಗಿ ಆಕಾಶ ಅದು ತಿನ್ನಲಾರ್ದ ಇತ್ತಂದ್ರೆ ಹಾರಿ ಹೋಗ್ಬಿಡ್ತಿತ್ತು. ಚಿಟ್ಟೆಯಾಗಿ ತಿಂದು ಕೊಪ್ಪಿ ಏನಾಯ್ತು, ತನ್ನ ನೂಲಿನಲ್ಲಿ ತಾನೇ ಬಂದಿಯಾಗಿ ಸತ್ತು ಹೋಗ್ಬಿಡ್ತು. ಬಹುಶಃ ಪತ್ರಿಕೆಯಲ್ಲಿ ಕೂಡ ಓದಿದ್ದೀರಿ, ಈ ರೇಷ್ಮೆ ಹುಳು ಸಾಕಾಣಿಕೆಯೂ ಕೂಡ ಪ್ರಾಣಿ ಹಿಂಸೆ ಅನ್ನುವಂಥದ್ದು ಪ್ರಾಣಿ ದಯಾ ಸಂಘದವರು ಸ್ಟ್ರೈಕ್ ಮಾಡಿದ್ದು ಕೂಡ ನೋಡಿದೀವಿ. ಬಹುಶಃ ನಾನು ರೇಷ್ಮೆ ಬಟ್ಟೆ ತೊಟ್ಟಿನಂದ್ರ ಎಷ್ಟೋ ರೇಷ್ಮೆ ಹುಳುಗಳ ಮಾರಣ ಹೋಮ ಮಾಡಿ ಅದರ ರೂಪದಲ್ಲಿ ಇರುವಂತ ಬಟ್ಟಿನ ದರ್ಶಿನಿ ಅನ್ನುವಂಥದ್ದನ್ನು ನಾವು ತಿಳ್ಕೋಬೇಕಾಗುತ್ತೆ. ಒಂದು ರೇಷ್ಮೆ ದಾರ ಉತ್ಪತ್ತಿ ಆಗ್ಬೇಕಾದ್ರೆ ಅಲ್ಲೊಂದು ಜೀವಿಯ ಹತ್ಯೆ ಆಗಿದೆ. ಇದು ಜೀವಿಯ ಹತ್ಯೆ ಎನ್ನುವಂತ ಪ್ರಾಣಿ ದಯಾ ಸಂಘದವರು ಇದ್ರ ಬಗ್ಗೆ ಹೋರಾಟ ಮಾಡಿದ್ರು. ಆದ್ರೂ ಕೂಡ ಅದನ್ನ ಜೀವನ ಕ್ರಮ, ಅದು ಆ ಜೀವಿಯ ಜೀವನ ಕ್ರಮ. ಹಾಗಾಗಿ ಅದು ಇನ್ನೂ ಕೂಡ ಮುಂದುವರೆದ. ಅಂದ್ರೆ ನಾವು ಕೂಡ ಈ ಮೋಹದ ಪಾಶೆಗೆ ಹಗ್ಗ ನಾವು ಬಿಗುಕೊಳ್ಕತ್ತೀವಿ. ನಮ್ಮ ಕೊಳ್ಳಿಗೆ ಸಂಪತ್ತಿನ ದಾಹ, ವಸ್ತುವಿನ ದಾಹ. ಈ ಮೋಹ ಹೆಂಗಿರ್ತದಪ್ಪ ಅಂದ್ರ, ಒಮ್ಮೊಮ್ಮೆ ಹಿಂಗ ಅನಸ್ತದಲ್ಲ, ನನ್ನಲ್ಲಿ ಒಂದಷ್ಟು ದುಡ್ಡಿತ್ತಪ್ಪ ಅಂದ್ರ, ಅಥವಾ ನನಗೆ ನಡ್ಕೋತ ಹೋಗ್ತಿರ್ತೀನಿ, ನಡ್ಕೊಂತ ಹೋಗುವಾಗ ಕಾಲು ನೋವಾಗ್ತಾವ ನನಗೇನೊಂದು ಆಸೆ ಹೊರಟತ್ತ, ಏನ್ ನಡೀತೀರಿ, ಒಂದ್ ಸೈಕಲ್ ತಗೋರಲ್ಲ, ಸೈಕಲ್ ತಗೊಂಡ್ ಹೋಗೋದು. ಆಯ್ತು, ಸೈಕಲ್ ತಗೋತೀನಿ, ಸೈಕಲ್ ತುಳಿದು ಮತ್ತೆ ಏನಾಗ್ತತಿ, ಕಾಲು ನೋವು, ಮಂಡಿ ನೋವು ಬರ್ತಾವು. ಅವಾಗ ಒಂದು ಬೈಕ್ ಮಾಡಲ್ಲ ನೋಡಿ, ಹೆಂಗ ಆಸೆ. ಒಂದು ಬೈಕ್ ತಗೊಂಡ್ವಿ, ಬಹುಶಃ ಹೊಸದಾಗಿ ಬೈಕ್ ತಗೊಂಡಾಗ ನಮ್ಗೆ ಹೆಂಗ ಅದ್ರ ಮೋಹ ಇರುತ್ತಂದ್ರ, ಏನು ಅದನ್ನ ದಿನಾ ಒಂದು 10 ಸಾರಿ ವರ್ಷಿದ್ದ ಒಂದೇನ ಸಣ್ಣ ಕ್ರ್ಯಾಚ್ ಬಿತ್ತಂದ್ರೆ ನಮ್ಗೆ ಎದಿಗೆ ಯಾರ ಚುರಿ ಹಾಕಿದ್ರಪ್ಪ ಅನ್ನೋ ಒಂದು ಅದ್ರ ಮೇಲೆ ಮೋಹ. ಆತು, ಸೈಕಲ್ ಮೋಟ್ರ್ ತಗೊಂಡ್ವಿ, ಸೈಕಲ್ ಮೋಟ್ರ್ ಹೊಡಿತಾ ಹೋದ್ವಿ. ಒಂದಷ್ಟು ಬೆನ್ನು ನೋವು ಬರಾಕತ್ತನ ಹೇಳ್ತಾರ, ಏನ್ ಮಾರ ಸೈಕಲ್ ತಗೊಂತಿ, ಕಾರ್ ತಗೋ ಅಂತೇಳಿ. ಹೆಂಗೆ ಕಾರ್ ತಗೊಳ್ಳುವಂತ ಶಕ್ತಿನೂ ಬಂದಿರ್ತೈತಿ. ಏನ್ ಮಾಡ್ತೀವಿ, ಕಾರ್ ತಗೊಂಡ್ಮೇಲೆ ಹಂಗೆ ಅದಕ್ಕೇನು ಪೂಜೆ ಪುನಸ್ಕಾರ ಮಾಡಿ ಎಷ್ಟದನ್ನ ಇನ್ನ ಮಕ್ಕಳನ್ನ ಅದನ್ನ ಸರಿಯಾಗಿ ನೋಡ್ತಿಲ್ಲ ಇಲ್ಲ ಗೊತ್ತಿಲ್ಲ. ಕಾರ್ ಮಾತ್ರ ಬರೀ ಐತೆ ಇಲ್ಲ ಅಂತ ತಿಳ್ಕೊಂಡು ಅದನ್ನ ಏನ್ ವರ್ಷಿದ್ದ ಎಷ್ಟು ಅದ್ರ ಮೇಲೆ ಮೋಹ. ಆಯ್ತು, ಕಾರ್ ತಗೊಂಡು ಚಲಾವಣೆ ಮಾಡ್ತೀವಿ, ಕಾರ್ ಹೊಡ್ಕೋತ ಒಟ್ಟ ನಡೆಯೋದಿಲ್ಲ, ಏನೂ ಇಲ್ಲ. ಆಮೇಲೆ ಬಟ್ಟೆ ಬಂದ್ಬಿಟ್ಟೆ ಅಂದ್ರೆ ನಡೆದು ಕಾಲ್ ನೋವಾತು. ಸೈಕಲ್ ತಗೊಂಡ್ಮೇಲೆ ಮಂಡಿ ನೋವಾತು. ಬೈಕ್ ತಗೊಂಡ್ಮೇಲೆ ಬೆನ್ನು ನೋವಾತು. ಕಾರ್ ತಗೊಂಡ್ಮೇಲೆ ಬಟ್ಟೆ ಬಂತು. ಹಿರಿಯರ್ ಹೇಳ್ತಾರ, ತಮ್ಮ ಪಟ್ಟಿ ಕರಗಸಾಕ ಜಿಮ್ ಹೋಗು, ಸೈಕಲ್ ತುಳಿಯುವ. ಇದು ಕಾಲಚಕ್ರ. ಅಂದ್ರೆ ನನಗೆ ಏನೇನು ಬೇಕಲ್ಲ, ನನಗೆ ಬೇಕಾದಂತ ವಸ್ತುವನ್ನು ಪಡ್ಕೋತೀನಿ. ಅದ್ರ ಮೇಲೆ ಪ್ರೇಮ ಎಲ್ಲಿ ಮಠ ಇರ್ತದಪ್ಪ ಅಂದ್ರ, ಅದು ಎಲ್ಲಿವರೆಗೆ ನನಗೆ ಉಪಯೋಗ ಆಗತ್ತೆ ಅಲ್ಲಿ ಮಠ ಇರ್ತೈತಿ. ಈ ಕಾರ್ ತಗೊಂಡಿವ್ರು ಒಂದ್ 10-15 ವರ್ಷ ಆದ್ಮೇಲೆ ಅದ್ರ ಮೇಲೆ ಆ ಮೋಹ ಇರೋದಿಲ್ಲ. ಆ ಮೋಹ ಹೋಗ್ಬಿಡ್ತೈತಿ ಅಲ್ವಾ? ಆ ಮೋಹ ನಮ್ಗೆ ಇರೋದೇ ಇಲ್ಲ. ಈಗ ನೋಡಿ, ಮೊಬೈಲ್ ತಗೋತೀವಿ. ಮೊಬೈಲ್ ತಗೊಳ್ಳೋಣ, ಮೊದಲು ಅದಕ್ಕೆ ಏನ್ ಮಾಡ್ತೀವಿ ನಾವು, ಸ್ಕ್ರೀನ್ ಗಾರ್ಡ್ ಹಾಕಿಸ್ತೀವಿ. ಆಮೇಲೆ ಅದಕ್ಕೊಂದು ಹಿಂದ ಕವರ್ ಹಾಕಿಸ್ತೀವಿ. ನಾನು ಕೂಡ ಒಬ್ಬ, ನಾ ಏನೇ ಹೇಳಿದ್ರು ನಾನು ಇಟ್ಕೊಂಡೇ ಹೇಳ್ತೇನೆ. ಯಾಕೆ ಹೇಳಿ, ಬಿದ್ರ ಹೊಡಿಬಾರ್ದು,
ಸೈಕಲ್ ಮೋಟರ್ ಹೊಡಿತೀನಿ, ಹೆಲ್ಮೆಟ್ ಹಾಕೊಳ್ಳೋದಲ್ಲ, ಹೆಲ್ಮೆಟ್ ಹಾಕೊಳ್ಳೋದಲ್ಲ ಅಲ್ವೋ. ಮೊಬೈಲ್ ಬೀಳುತ್ತಂತ ತಿಳ್ಕೊಂಡು ಅದಕ್ಕೆ ಸ್ಕ್ರೀನ್ ಗಾರ್ಡು ಇನ್ನೊಂದು ಕವರ್ ಎಲ್ಲ ಹಾಕಿ ನೀ ಬೈಕ್ ಮೇಲೆ ಹೋಗುವಾಗ ಹೆಲ್ಮೆಟ್ ಇಂದ ಹೋಗ್ತಿಲ್ಲಪ್ಪ, ನೀ ಬಿದ್ರೆ ನಡೀತದೆ. ಅಂದ್ರೆ ನನ್ನ ಬಗ್ಗೆ ನನಗೆ ಮೋಹ ಇಲ್ಲ, ಯಕಶ್ಚಿತ ಒಂದು ವಸ್ತುವಿನ ಬಗ್ಗೆ ನಾವು ಮೋಹವನ್ನ ಪಡ್ತಾ ಇದ್ದೀವಿ. ಈ ಮೋಹ ಹೆಂಗಾಗತ್ತಪ್ಪ ಅಂದ್ರ ಏನೇನು ಕಾಣ್ತಕ್ಕಲ್ಲ ಎಲ್ಲದೂ ಇರ್ಲೇ ಅನ್ನುವಂತ ಮೋಹದಲ್ಲಿ ನಾವು ಇರ್ತೀವಿ. ಅದಕ್ಕೆ ಹೇಳ್ತಾರೆ, ಮನ ಬಂದುದ ಬಯಸಿ ಬೇಯುತ್ತಿದ್ದೇನೆಯ. ನನ್ನ ಮನಸ್ಸಿಗೆ ಏನು ಬರ್ತಂತಲ್ಲ ಅದನ್ನ ತಗೊಳ್ಳುವಂತ ಮೋಹಕ್ಕೆ ನಾವೆಲ್ಲ ಸಿಲುಕ್ ಹಾಕೊಂಡು ಬಿಟ್ಟಿದ್ದೀವಿ. ಎನ್ನ ಮನದ ದುರಾಸೆಯ ಮನ್ನಿಸು. ನನ್ನ ಮನಸ್ಸಿನಲ್ಲಿ ಇಂಥ ದುರಾಲೋಚನೆಗಳು ದುರಾಸೆಗಳು ಬರ್ತಾವಲ್ಲ, ಅಂಥದ್ದನ್ನ ಮನ್ನಿಸು. ನಿಮ್ಮತ್ತ ತೋರ ಚನ್ನ ಮಲ್ಲಿಕಾರ್ಜುನ, ನಿಮ್ಮತ್ತ ತೋರ ಚನ್ನ ಮಲ್ಲಿಕಾರ್ಜುನ. ಯಾಕೆ ವಿಚಾರ ಹೇಳಕತ್ತೀನಂದ್ರ, ಇವತ್ತು ನಾವು ಎಷ್ಟು ಮೋಹಿಗಳಾಗಿದ್ದೀವಿ ಅಂದ್ರೆ, ಒಬ್ಬ ವ್ಯಾಪಾರಿ ಇದ್ದ, ಆತ ವ್ಯಾಪಾರದ ಲಾಭ ಏನ್ ಬರ್ತದಲ್ಲ ಆ ಬಂದಂತ ಲಾಭವನ್ನ ಮನೆಯಲ್ಲಿ ಯಾರಿಗೂ ಗೊತ್ತಾಗದಂಗ ಒಂದು ಮನೆಯ ನೆಲಮಾಳಿಯಲ್ಲಿ ಅದನ್ನೆಲ್ಲ ಸಂಗ್ರಹ ಮಾಡಕತ್ತಿರ್ತ. ಎಲ್ಲಾರು ಮನ್ಕೊಂಡ ಮೇಲೆ ಒಂದು ಸಣ್ಣ ದೀಪ ಹಿಡ್ಕೊಂಡು ಅಲ್ಲೇನು ಯಾರಿಗೂ ಗೊತ್ತಾಗಿಲ್ಲ, ಅಷ್ಟೊಂದು ವ್ಯಾಮೋಹ. ಪ್ರತಿದಿನ ಏನು ಬರ್ತದಲ್ಲ ಒಂದಷ್ಟು ಭಾಗ ತನಗೆ ಏನ್ ಬೇಕು ಖರ್ಚಿಗೆ ಬಂದು ಉಳಿದಿದ್ದೆಲ್ಲ ಅಲ್ಲೇ ಸಂಗ್ರಹ. ಪ್ರತಿನಿತ್ಯ ಹೋಗವ ನೋಡವ, ಐತಿ ಅಂತೇಳಿ ಅದನ್ನ ಕಣ್ ತುಂಬ್ಕೊಂಡು ಬರವ. ಹಿಂಗೆ ವಯಸ್ಸಾದ್ರೂ ಕೂಡ ಅವನ ವ್ಯಾಮೋಹ ಹೋಗಬಾರ್ದು. ಒಮ್ಮೇನಾಯ್ತಪ್ಪ ಅಂತಂದ್ರ ಎಲ್ಲರೂ ಮಲಗಿದ ಮೇಲೆ ಒಂದು ಸಣ್ಣ ದೀಪ ಹಿಡ್ಕೊಂಡು ಹೋದ. ಒಳಗಡೆ ಹೋದ, ಎಲ್ಲದೂ ಐತಿ, ಬಂಗಾರ ಐತಿ, ದುಡ್ಡು ಐತಿ, ಎಲ್ಲ ಐತಿ ಅಂತ ತಿಳ್ಕೊಂಡು ಹಿಂಗ್ ನೋಡ್ತಾ ಒಮ್ಮಲೆ ಏನಾಗ್ಬಿಟ್ಟಪ್ಪ ಅಂದ್ರ ಬಾಗಿಲ ಏಕದಮ್ ಬಂದಾಗ ಲಾಕ್ ಆಯ್ತು. ದೀಪ ಆರು ಒಳಗಡೆ ಸಿಕ್ಕಾಕೊಂಡ್ಬಿಟ್ಟಾನ. ಯಾರಿಗೂ ಹೇಳೇ ಇಲ್ಲ, ಇಂತಲ್ಲಿ ಹೋಗ್ತೀನಿ, ಇಂಥದನ್ನ ಮಾಡೀನಿ ಅಂತೇಳಿ ಯಾರಿಗೂ ಹೇಳಿಲ್ಲ. ಮನೆಯನ್ನವರು ವಿಚಾರ ಮಾಡ್ತಾರ, ನಮ್ ತಾತ ಎಲ್ಲಿ ಹೋದ ಅಂತ ಎಲ್ಲಾ ಕಡೆ ಹುಡುಕ್ತಾರ, ಸಿಗೋದೇ ಇಲ್ಲ. ಈ ತಾತ ಏನು ಆಸ್ತಿ ಅಂತಸ್ತಿನ ಮೋಹದಿಂದ ಏನು ಕೂಡಿಟ್ಟಿದ್ದಲ್ಲ ಅದನ್ನ ನೋಡ್ತಾ ಏನಾಗ್ತಾನ, ಹಸಿವಿನಿಂದ ಬಳಸ್ತಾನ. ಬಾಯಾರಿಕೆ ಆಗತ್ತೆ, ಹಸಿವಾಗತ್ತೆ, ಏನು ತಿನ್ಲಿ ಏನು ಬಿಡ್ಲಿ ಅಂತಾನ. ಅಲ್ಲಿರುವಂತ ದುಡ್ಡು ತಿಂತಾನ, ಮ್ಯಾಣದತ್ತಿ ಚೂರ್ ಮುದಿತ್ತಲ್ಲ ಅದನ್ನ ತಿಂತಾನ, ಎಲ್ಲಾ ತಿಂತಾನ. ಕೊನೆಯಲ್ಲಿ ಅಲ್ಲೇ ಸತ್ತು ಹೋಗ್ಬಿಡ್ತಾನ. ಹೀಗೆ ಹಲವಾರು ವರ್ಷಗಳ ನಂತರ ಈಗ ಹಳೆ ಮನೆ ಆದ್ಮೇಲೆ ಕಿಡುವಿ ಹೊಸ ಕಟ್ಸುದಲ್ಲ, ಹಂಗ ಕಟ್ಸಾಕ್ ಹೋದಾಗ ಆ ಅಜ್ಜನ ಶವಪಂಜರ ಏನದು ಅಸ್ಥಿ ಪಂಜರ ಅಲ್ಲಿರ್ತೈತಿ. ಇದು ತೆರಣಿಯ ಹುಳದಂತೆ ನಾವು ಏನ್ ಮಾಡಕತ್ತೀವಪ್ಪ ಅಂತಂದ್ರ, ರೇಷ್ಮೆ ಹುಳದಂಗ ವ್ಯಾಮೋಹಕ್ಕೆ ಒಳಗಾಗಿ ಈ ರೀತಿಯಾದಂಥ ಪರ ಜಗತ್ತಿಗೆ ನಾವು ಸಂಬಂಧವೇ ಇಲ್ಲವೇನೋ ಅನ್ನುವಂಗ ಅಧಿಕಾರದ ಮದ, ಅಂತಸ್ತಿನ ಮದ, ಹಾಗೆ ಜ್ಞಾನದ ಮದ, ಏನು ಇವೆಲ್ಲ ಇದಾವಲ್ಲ, ಇವು ನಮ್ಮನ್ನ ಏನ್ ಮಾಡಕತ್ತಾವಪ್ಪ ಅಂತಂದ್ರ ಒಂದಷ್ಟು ಕಟ್ಟಿ ಹಾಕಕತ್ತ. ಅದರಲ್ಲೇ ನಮ್ಮನ್ನ ಬಂದಿಯಾಗಿಸ್ತಾ ಇರ್ತಾವು. ಅದಕ್ಕೆ ಈ ಮನಸ್ಸು ಐತಲ್ಲ, ಈ ಮನಸ್ಸು ಏನು ಬೇಕಾದನ್ನ ಬರೀ ಬಯಸ್ತೈತಿ, ಎಲ್ಲದೂ ಇರ್ಲೇ ಅಂತೈತಿ. ಅದಕ್ಕೆ ಷಣ್ಮುಖ ಶಿವಯೋಗಿಗಳು ಒಂದು ಅದ್ಭುತವಾದಂತ ವಚನದಲ್ಲಿ ಹೇಳ್ತಾರೆ, ಮನ ಅನ್ನುವಂಥದ್ದು ಮಂಗ್ಯ ಇರುತ್ತೆ. ಮನವೆಂಬ ಮರ್ಕಟವು ತನುವೆಂಬ ವೃಕ್ಷವನೇರಿ, ಮನವೆಂಬ ಮರ್ಕಟವು ತನುವೆಂಬ ವೃಕ್ಷವನೇರಿ, ಇಂದ್ರಿಯಗಳೆಂಬ ಶಾಖೆಗೆ ಜಿಗಿದು ವಿಷಯಗಳೆಂಬ ಹಣ್ಣು ಹಂಪಲ ಗ್ರಹಿಸಿ ಭವದತ್ತ ಮುಖ ಮಾಡಿ ಹೋಗುತ್ತಿದೆ ನೋಡ. ಈ ಮನವೆಂಬ ಮರ್ಕಟವನ್ನು
ನಿಮ್ಮ ನೆನೆ ಎಂಬ ಪಾಶದಲ್ಲಿ ಬಂಧಿಸಿ ಎನ್ನುಳಿಕೊಳ್ಳಯ್ಯ ಅಖಂಡೇಶ್ವರ ಅಂತ ಷಣ್ಮುಖ ಶಿವಯೋಗಿಗಳು ಈ ಒಂದು ವಚನದಲ್ಲಿ ಕಟ್ಟಿಕೊಡ್ತಾರೆ. ಈ ಮನಸ್ಸನ್ನು ಅಂತ ಏನೈತಲ್ಲ, ಇದು ಬಹಳ ಮಂಡ್ಯ. ಏನ್ ನೋಡ್ತದಲ್ಲ ಅದನ್ನ ಬೇಕು ಬೇಕು ಅಂತ ಬಯಸ್ತೈತೆ. ಹೋಗ್ಲಿ, ಸಿಕ್ಕಿದ ಮೇಲೆ ತೃಪ್ತಿ ಐತ್ಯಾ? ಇದು ಏನ್ ಸಿಕ್ಕೈತಲ್ಲ ಇದು ಯಾರಿಗೂ ಹೋಗ್ಬಾರ್ದು. ಈಗ ನೋಡ್ರಿ, ದೇವಸ್ಥಾನಕ್ಕೆ ಹೋಗ್ತೀವಿ, ನಮಸ್ಕಾರ ಮಾಡ್ತೀವಿ, ಮೊದಲ ಒಂದು ತಲೆಯಾಗ ಏನಾಗಿರ್ತೈತಿ, ಅಲ್ಲೊಂದಿಷ್ಟು ಏನೋ ಕಾಣಿಕೆ ಹಾಕ್ಬೇಕಂತ ತಿಳ್ಕೊಂಡು ಒಂದಷ್ಟು ಚಿಲ್ಲರ ಕೈಗೆ ಸಿಗುವಂಗ ಇಟ್ಕೊಂಡಿರ್ತೀವಿ. ಹೌದಾ? ಕೈ ಹಾಕ್ತಿವಿ, ದೊಡ್ಡ ನೋಟ್ ಬಂದ್ರೆ ಅಲ್ಲೇ ಸರಿಸಿ, ನಾನು ಆಗ್ಲೇ ಏನೇನೆ ನನ್ನ ಹಿಡ್ಕೊಂಡ ಮಾತಾಡಕ, ದೊಡ್ಡ ನೋಟ್ ಸರಿಸಿ ಚಿಲ್ಲರೆ ಹಾಕ್ತೀವಿ. ಇದು ಒಂದು ಮೋಹನೆ. ಯಾಕೆ? ನಾನು ಸಂಪಾದನೆ ಮಾಡೀನಿ, ಅಷ್ಟು ಸರಳ ಅದನ್ನ ಬೇರೆಯವ್ರಿಗೆ ಕೊಡ್ಬೇಕನ್ನುವಂತ ನನ್ನಲ್ಲಿ ಜ್ಞಾನ ಇಲ್ಲ. ಅಂದ್ರೆ ನನ್ನ ಹತ್ರ ಸಂಪತ್ತು ಐತಿ, ಆ ಸಂಪತ್ತನ್ನ ಕೊಡ್ಬೇಕನ್ನುವಂತ ಬುದ್ಧಿ ಇಲ್ಲ. ಕೊಡ್ಬೇಕಾದ್ರೆ ಏನ್ ಮಾಡ್ತೀವಿ? ಚಿಲ್ಲರೆಯನ್ನು ಕೊಡ್ತೀವಿ. ದೇವರಿಗೆ ಚಿಲ್ಲರೆ ಕೊಡಕತ್ತೀವಿ. ಆದ್ರೆ ನಾವು ತಿಳ್ಕೋಬೇಕು, ದೇವ್ರೇನ್ ಅದೇ ನಾವು ಬಯಸೋದಿಲ್ಲ. ಅಂದ್ರೆ ಇಲ್ಲಿ ಭಾವ ತಿಳ್ಕೋಬೇಕು, ನಾವು ನಮ್ಮ ವ್ಯಾಮೋಹ ತಿಳ್ಕೋಬೇಕು. ಈ ವ್ಯಾಮೋಹ ಹೆಂಗಿದೆ ಅಂದ್ರೆ, ಬಸವಣ್ಣನವರು ಒಂದು ಕಡೆ ಹೇಳ್ತಾರೆ, ನಮಗೆ ಆಸ್ತಿ ಅಂತಸ್ತು ಒಂದಷ್ಟು ಸಿರಿತನ ಬಂತಂದ್ರ ನಾವು ಯಾರನ್ನು ನೋಡೋದಿಲ್ಲ, ಯಾರ ಕಡೆನೂ ಅಷ್ಟು ಗಮನ ಕೊಡೋದಿಲ್ಲ. ಹಾವು ತಿಂದವರ ನುಡಿಸಬಹುದು, ಗರ ಹೊಡೆದವರ ನುಡಿಸಬಹುದು, ಸಿರಿಗರ ಹೊಡೆದವರ ನುಡಿಸಲು ಬಾರದು ನೋಡಯ್ಯ. ಬಡತನವೆಂಬ ಮಂತ್ರವಾಗಿ ಹೋಗಲೊಡನೆ ನುಡಿವಲಯ್ಯ ಕೂಡಲ ಸಂಗಮ ದೇವ, ನುಡಿವಲಯ್ಯ ಕೂಡಲ ಸಂಗಮ ದೇವ. ಎಷ್ಟು ಅದ್ಭುತವಾಗಿ ಹೇಳ್ತಾರೆ ಅಂದ್ರೆ, ನಮ್ಮ ಮೋಹ ಹೆಂಗಿದೆ ಅಂದ್ರೆ, ಒಂದು ವೇಳೆ ನನಗೇನೋ ಒಂದು ವಿಷಜಂತುವಿನಿಂದ ಹಾನಿ ಆಗೈತಿ, ನನ್ನ ಶರೀರಕ್ಕೆ ತೊಂದರೆ ಆಗೈತೆ ಅಂದ್ರ ನಮ್ಗೆ ಸಾಂತ್ವನ ಹೇಳಕ್ ಬರ್ತಾರೆ. ಧೈರ್ಯದಿಂದ ಇರಪ್ಪ ಅಂದ್ರೆ ಅವ್ರ ಜೊತೆಗೆ ಒಂದಿಷ್ಟು ಮಾತಾಡ್ತೀವಿ ನಾವು, ಆಸ್ರಿ ಆಸ್ರಿ ಅಂತೇಳಿ. ಅವ್ರ ಜೊತೆಗೆ ಏನಾದ್ರೂ ನಮ್ಗೆ ಅಪಾಯ ಆದಾಗ ಅಥವಾ ಸಮಸ್ಯೆಗಳು ಬಂದಾಗ ಒಂದಷ್ಟು ಸಾಂತ್ವನ ಹೇಳುವಾಗ, ಹಾವು ಕಳೆದತ್ತಪ್ಪ ಅಂದಾಗ ಒಂದಷ್ಟು ಸಾಂತ್ವನ ಹೇಳಕ್ ಬಂದಾಗ ಧೈರ್ಯ ಹೇಳ್ತಾರ. ಜೊತೆಗೆ ಹಳ್ಳಿಯಲ್ಲಿ ಹಿಂಗೈತಲ್ಲ, ಹಳ್ಳಿಯಾಗ ಬೆಳತನ ಅವ್ರನ್ನ ಯಾಚಿಸ್ತಾರ, ಭಜನ ಮಾಡ್ಕೊಂತ ಹಾವು ಕಳೆದ್ರು ಅವ್ರು ಮಾತಾಡ್ಸ್ಕೋತ ಇರ್ತಾರ, ಹೇಳಪ್ಪ 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 ಅಂತ. ಅಂದ್ರೆ ಹಾವು ಕಡಿದವರ ನುಡಿಸಬಹುದು. ಹಾಗೆ ಗರ ಬಡದವರು, ಈಗ ದೆವ್ವ ಭೂತ ಅಂತ ಹಿಂದೆ ಬಡ್ಕೊತಿದ್ವು. ನಾವು ಸಣ್ಣದಿದ್ದಾಗ ನೋಡಿ, ಈಗೇನಿಲ್ಲ. ಈಗೇನು ಅವು ದೆವ್ವ, ಅವು ಯಾಕಂದ್ರೆ ಮಾಡರ್ನ್ ಆಗ್ಯಾವ, ಈಗ ಧಾರಾವಾಹಿ ಬರಾಕತ್ತಾವ. ನೀನ್ ಯಾವ್ದು ನನ್ನ ಮನೆಗೆ ಹೋದೆ, ಯಾವ್ದು ನಾನಿನ್ನ ಬಿಡಲಾರೆ ಅಂದ್ರೆ ಇವ್ರಿಗೆ ಹೇಳಕ್ ಬರೋದು. ಅಂದ್ರೆ ನಾನು ನಿಜವಾಗ್ಲೂ ನಿಮ್ಮೆಲ್ರಿಗೂ ಒಂದು ಶೆಲ್ಯೂಟ್ ಹೊಡಿತೀನಿ. ಯಾಕಂದ್ರೆ ನಿಮ್ ಧಾರಾವಾಹಿ ಮೋಹ ಇತ್ತಪ್ಪ ಅಂದ್ರೆ ನೀವು ಇಲ್ಲಿ ಬಂದು ಕುಂದಿರ್ತಿದ್ದೀರಿ. ನಮ್ದು ಹೆಂಗಂದ್ರೆ ಉಪದೇಶ ನಾವ್ ಹೆಂಗ್ ಹೇಳ್ತೀವಿ ಅಂದ್ರೆ, ಯಾರು ಬಂದಿರ್ತಾರಲ್ರಿ ಅವ್ರಿಗೇನೆ ಹೇಳ್ತೀವಿ, ಧಾರಾವಾಹಿ ನೋಡ್ಬಾರ್ದು ಅಂತೇಳಿ. ಅಲ್ರಿ, ಅವ್ರು ಧಾರಾವಾಹಿ ನೋಡುವಂತ ಆಸಕ್ತಿ ಅದ್ರ ಮ್ಯಾಲ ವ್ಯಾಮೋಹ ಇಲ್ಲಂತಾನೆ ಬಂದಾಗ ಅವ್ರು, ನಾವು ಮತ್ತೆ ಅವ್ರ ಬುದ್ಧಿ ಹೇಳ್ತೀವಿ. ಇದು ಜೀವನ ಸತ್ಯ. ನಮ್ ಕ್ಲಾಸ್ಮೇಟ್ ಅಂದ್ರೆ ಶಾಲೆ ಪ್ರೇಯರ್ ಬಂದಾಗ ಹುಡುಗರು ಲೇಟ್ ಆಗಿ ಬರ್ತಾವಲ್ಲ, ಲೇಟ್ ಆಗಿ ಬರ್ಬಾರ್ದು, ಶಾಲೆ ಬಿಡ್ಬಾರ್ದು ಅಂತ ಹೇಳ್ತೀವಿ. ಯಾರಿಗೆ? ಅಲ್ಲಿ ಬಂದಿರ್ತಾರಲ್ಲ ಅವ್ರು ಲೇಟ್ ಆಗಿ ಬರೋರು, ಶಾಲೆ ಬಿಡೋರು ಈ ಕಡೆ ಬರ್ತಾರ. ಅವ್ರು ನಮ್ಮ ಉಪದೇಶ ಓದಿಲ್ಲ ಅವ್ರಿಗೆ. ಇದು ಹಿಂಗ. ನಿಮ್ಮಲ್ಲಿ ವ್ಯಾಮೋಹ ಇತ್ತಪ್ಪ ಅಂತಂದ್ರ ಅದನ್ನ ನೋಡುವಂತದ್ದು ಇಲ್ಲಿ ಬರ್ತಿದ್ದಿಲ್ಲ. ನಿಮ್ಗೆ ಎಂತ ವ್ಯಾಮೋಹ ಇತ್ತಂದ್ರ ಸತ್ಸಂಗದೊಂದಿಗೆ ಸಮ್ಮಿಳಿತವಾಗುವಂತ ವ್ಯಾಮೋಹ ನಿಮ್ಗೆ. ಸತ್ಸಂಗದೊಂದಿಗೆ, ಒಳ್ಳೆಯವರ ಜೊತೆ, ಒಳ್ಳೆ ಮಾತುಗಳ ಜೊತೆಗೆ ನನ್ನ ಬದುಕಿಗೆ ಏನು ಬೇಕಲ್ಲ ಅದನ್ನ ಕೇಳುವಂತ, ಅದನ್ನ ಶ್ರವಣ ಮಾಡುವಂತ, ಅದರಿಂದ ಒಂದಷ್ಟು ನನ್ನ ಮನಸ್ಸು ಹಗುರಾಗಿಸಿಕೊಳ್ಳುವಂತ, ನನ್ನ ಮನಸ್ಸನ್ನ ಅರಳಿಸುವಂತಹ ಇಂಥ ಒಂದು ಕಾರ್ಯಕ್ರಮದಲ್ಲಿ ನೀವು ಬಂದಿರಿ. ಅದಕ್ಕೆ ವ್ಯಾಮೋಹ ಅನ್ನುವಂಥದ್ದು ಗರ ಹೊಡೆದವರ ನುಡಿಸಬಹುದು. ಅವ್ನು ಮಾತಾಡ್ಸ್ತಾರ, ಯಾರ ಮೇಲೆ ಬಂದೆ, ಏನ ನಿನ್ ಉದ್ದೇಶ ಅಂತ ಅವ್ನು ಮಾತಾಡ್ಸೋದ್ರಿ. ಈ ಸಿರಿಗರ ಹೊಡೆದಿರ್ತಂಗೆ ಅಂದ್ರೆ ಸಂಪತ್ತಿನ ಮದದಲ್ಲಿದ್ದಂಥವ್ರು, ಸಂಪತ್ತಿನ ವ್ಯಾಮೋಹದಲ್ಲಿ ಸಿಕ್ಕಾಕೊಂಡವ್ರು, ಅವ್ರು ಮಾತಾಡ್ಸಕ್ ಹೋಗಿ ಪುರ್ಸತ್ತಿಲ್ಲ, ಆಮೇಲೆ ಬಾ, ಈಗ ನಮ್ ಟೈಮ್ ಇಲ್ಲ, ನಿಮ್ ಜೊತೆ ಒಂದು ಚಂದಗ ನನ್ನ ನೋಡಿ ಮಾತಾಡ್ಬೇಕಂದ್ರೆ ಟೈಮ್ ಇಲ್ಲ. ಅವ್ನು ಮಾತಾಡ್ಸಕ್ ಆಗುದಿಲ್ಲ. ಯಾಕೆ?
ಆ ಸಂಪತ್ತಿನ ಮೋಹದಲ್ಲಿ ಅವರು ಸಿಕ್ಕಾಕೊಂಡ್ರು. ಇಲ್ಲಿ ಬಸವಣ್ಣನವರು ಹೆಂಗೆ ಕನೆಕ್ಟ್ ಮಾಡ್ತಾರಂದ್ರೆ, ಯಾರಿಗೆ ಈ ಸಿರಿಗರ ಹೊಡೆದದ್ದಲ್ಲ ಇವರನ್ನ ಬಡತನವೆಂಬ ಮಂತ್ರವಾಗಿ ಹೋಗಲೊಡನೆ ನುಡಿವರಯ್ಯ ಕುಂಡಲ ಸಂಗಮ ದೇವ. ಇವ್ರು ಯಾವಾಗ ನುಡಿತಾರಂದ್ರೆ ಅವ್ರಿಗೆ ಒಂದಷ್ಟು ಬಡತನ ಅನ್ನುವಂಥದ್ದು ಬಂದಾಗ, ಕಷ್ಟ ಅನ್ನುವಂಥದ್ದು ಬಂದಾಗ ಅವಾಗ ಬರ್ತಾರ ಅವರು. ಬಹುಶಃ ನಮ್ ಬದುಕು ಹೆಂಗೈತಂದ್ರ, ಸಂತೋಷ ಇದ್ದಾಗ ಸಂಪತ್ತಿದ್ದಾಗ ಬಹಳ ಮಂದಿ ಬರ್ತಾರೆ. ಆದ್ರ ನನಗೇನಾದ್ರೂ ಕಷ್ಟ ಆಯ್ತಂದ್ರ ಯಾರು ಬರುದಿಲ್ಲ. ಸಂಪತ್ತಿದ್ದವ್ರು ಕಷ್ಟದಲ್ಲಿ ಏನಾದ್ರೂ ಸಿಡ್ಕೊಂಡ್ ಬಿಟ್ರ ಅವಾಗ ಗೊತ್ತಾಗುತ್ತೆ ಅವ್ರಿಗೆ ಜನರೊಂದಿಗೆ ಹೆಂಗಿರ್ಬೇಕಾಗಿತ್ತು ನಾನು. ಆ ಒಂದು ಸಂಪತ್ತಿನ ಮದದಲ್ಲಿ, ಅಧಿಕಾರ ಮದದಲ್ಲಿ ನಾನು ಏನೇನೋ ಮಾಡಿಬಿಡ್ತೀನಿ, ಈಗ ಹೆಂಗಿರ್ಬೇಕು ಅಂತ ಒಂದು ಮೋಹದಲ್ಲಿ ಸಿಕ್ಕಾಕೊಂಡು, ಬಹುಶಃ ನೀವು ಸೂರ್ಯವಂಶಿ ಚಲನಚಿತ್ರ ಅಂತ ಕಾಣುತ್ತೆ, ಅದರಲ್ಲಿನೂ ಈ ಪ್ರಸಂಗ ಬರುತ್ತೆ. ನಾಯಕನಾದಂತವನ್ನ ಮದುವೆ ಆಗ್ಲಿಕ್ಕೆ ತಿರಸ್ಕಾರ ಮಾಡ್ತಾರ, ನೀನೇನು ಕೂಲಿ ಮಾಡವ ಅಂತ ತಿಳ್ಕೊಂಡು. ಯಾಕಂದ್ರೆ ಸಂಪತ್ತಿನ ಒಂದು ವ್ಯಾಮೋಹ ಇರುತ್ತೆ. ನೀನೇನು ಕೂಲಿ ಮಾಡವ, ನಿನ್ನಂತವ್ನ ನಾನ್ ಕಟ್ಕೊಂಡು ಏನ್ ಮಾಡಿ ಅಂತ ಹೇಳಿ. ಅದ್ರಲ್ಲಿ ಯಾರು ಅವ್ನು ಎಷ್ಟು ನೆಗ್ಲೆಕ್ಟ್ ಮಾಡಿರ್ತಾರಂದ್ರೆ, ನಾಯಕನನ್ನ ಕೊನೆಯಲ್ಲಿ ಒಬ್ಬಳು ಆ ನಾಯಕನ ಜೀವನದಲ್ಲಿ ಪ್ರವೇಶ ಮಾಡಿ ಆತನ ಬದುಕನ್ನ ಶ್ರೀಮಂತಗೊಳಿಸ್ತಾರೆ. ಯಾವಾಗ ಈ ನಾಯಕನನ್ನ ತಿರಸ್ಕಾರ ಮಾಡಿದಂತವಳು ಕೊನೆಯಲ್ಲಿ ಈತನ ಬಳಿಯೇ ನನ್ನ ಗಂಡನಿಗೆ ಒಂದು ನೌಕರಿ ಕೊಡ್ರಿ ಅಂತ ತಿಳ್ಕೊಂಡು ಬರ್ತಾನೆ. ಅಂದ್ರೆ ಬಡತನವೆಂಬ, ಅಂದ್ರೆ ಯಾವೇ ಇವತ್ತು ವಿಚಾರಗಳು ಚಲನಚಿತ್ರವಾಗ್ಲಿ ಧಾರಾವಾಹಿ ಆಗ್ಲಿ ಎಲ್ಲದಕ್ಕೂ ಕೂಡ ಇದು ಸಾಹಿತ್ಯ ಏನಾಗೈತಪ್ಪ ಅಂದ್ರ ಒಂದಷ್ಟು ಅವ್ರಿಗೆ ವಿಚಾರವನ್ನ ಕೊಟ್ಟದ. ಇವನ್ನೇ ಇದುಕೊಂಡೆ ಈ ರೀತಿಯಾಗಿ ನಾವು ಏನು ಈ ಮೋಹದ ಪಾಶದಲ್ಲಿ ಇದ್ದಾಗ ಒಂದಷ್ಟು ನಾವು ಎಚ್ಚರಿಕೆ ನಡೆಯನ್ನ, ನಮ್ಮಲ್ಲಿರುವಂತಹ ಅಜ್ಞಾನವನ್ನ ನಾವು ಏನ್ ಮಾಡ್ಬೇಕಾಗತ್ತೆ, ಅದಕ್ಕೆ ಜ್ಞಾನದ ಸಿಂಚನವನ್ನ ಮಾಡಿ ಜ್ಞಾನದ ಬೆಳಕಿನೊಂದಿಗೆ ಹೋಗ್ಲಿಕ್ಕೆ ನಾವೆಲ್ಲರೂ ಕೂಡ ಬರ್ಬೇಕಾಗತ್ತೆ. ನಾನು ಆಗ್ಲೇ ಹೇಳಿದೆ, ವಸ್ತುವಿನ ವ್ಯಾಮೋಹ. ಈ ವ್ಯಾಮೋಹ ಹೆಂಗಿರುತ್ತೆ ಅನ್ನೋದಕ್ಕೆ ಬಸವಣ್ಣನವರು ಹೇಳ್ತಾರೆ, ಈ ವ್ಯಾಮೋಹದಲ್ಲಿ ಮುಳುಗಿದಂತವರಿಗೆ ದಿಟಪುಟ್ಟ ಬಕುತಿ ಸಂಪುಟ ನೆಲೆಗೊಳ್ಳದಾಗಿ ಟಿಂಬನ ನಾಡಿಸುತ್ತಿದ್ದ ಯಾ ನಿನ್ನ ಮಾಯೆ. ನೋಡ್ರಿ, ಮಾಯೆ ಅಂತ ಕರೀತಾರೆ ಮೋಹವನ್ನ ಮಾಯೆ ಅಂತ ಕರೀತಾರೆ. ದಿಟಪುಟ ಬಕುತಿ ಸಂಪುಟ ನೆಲೆಗೊಳ್ಳದಾಗಿ ಟಿಂಬನ ನಾಡಿಸುತ್ತಿದ್ದಯ್ಯ ನಿನ್ನ ಮಾಯೆ. ತೀವಕ ತಿಂಬನ ನಾಡಿಸುತ್ತಿದ್ದಯ್ಯ ನಿನ್ನ ಮಾಯೆ. ಕೂಡಲ ಸಂಗಮ ದೇವಯ್ಯ ಹೊನ್ನು ಹೆಣ್ಣು ಮಣ್ಣು ತೂರಿ. ನಮ್ಗೆಲ್ಲ ಈ ಹೊನ್ನು ಹೆಣ್ಣು ಮಣ್ಣು ಈ ಮೂರು ಮಾಯೆಯ ರೀತಿಯಲ್ಲಿ ನಮ್ಗೆ ಕಾಡ್ತಾವಂತ ತಿಳ್ಕೊಂಡು ಇಲ್ಲಿ ಹೇಳಿದ್ದು ಅರ್ಥ ಏನಂದ್ರೆ, ಇದನ್ನೇ ಮುಂದುವರಿಸಿ ಅಲ್ಲಮ ಪ್ರಭುಗಳು ಹೆಣ್ಣು ಮಣ್ಣು ಮಾಯೆ ಅಲ್ಲ ಅಂತ ಹೇಳಿದ್ರು. ಮನದ ಮುಂದನ ಆಸೆನೇ ಮಾಯ ಅಂತ ಹೇಳಿದ್ರು. ಇವನು ಯಾಕೆ ಬಳಸ್ಯಾರಂದ್ರೆ, ಇಲ್ಲಿ ಇವತ್ತು ನೋಡ್ತಾ ಇದ್ದೀವಿ ವಸ್ತುವಿನ ವ್ಯಾಮೋಹಕ್ಕೆ ಸಿಲುಕಿಕೊಂಡು ನಾವೆಲ್ಲ ಹೆಂಗಾಗಿದೀವಪ್ಪ ಅಂತಂದ್ರ, ಈಗ ನನಗೆ 1 ಕೋಟಿ ರೂಪಾಯಿ ಹೆಂಗೋ ಸಿಕ್ಕದ. 1 ಕೋಟಿ ರೂಪಾಯಿ ಕಳ್ತನ ಮಾಡಿನೋ ಏನೋ ಮಾಡಿನೋ ಒಟ್ಟ ಸಿಕ್ಕದ. ಅದನ್ನು ತರಬೇಕಾದ್ರೂ, ಮನೆಗೆ ತರಬೇಕಾದ್ರೂ ಎಷ್ಟು ಕಷ್ಟ ಆಗೈತೆ, ಬಹಳ ಕಷ್ಟ ಆಗೈತೆ. ನಾನು ಮನೆಗೆ ತಂದು ಆರಾಮ್ ಸಿಕ್ತಪ್ಪ ಅಂತೇಳಿ ಕುಂತೀನಿ, ಯಾರು ಪೊಲೀಸರು IT ರೇಡ್ ಆದ ತಕ್ಷಣ ನಾ ಏನಂತೀನಿ, ಇದು ರೊಕ್ಕ, ಇದು ನಂದಲ್ರಿ, ಇದು ನಂದಲ್ಲ ಅಂದ್ಬಿಡ್ತೀವಿ. ಅಂದ್ರೆ ನನ್ನ ಆ ವಸ್ತುವಿನ ವ್ಯಾಮೋಹ ಎಲ್ಲಿ ಮಠ ಅಂದ್ರೆ ನನಗ್ ಕಷ್ಟ ಬರುವವರೆಗೇನು, ನನಗ್ ಕಷ್ಟ ಬಂತಂತ ಅದು ಬ್ಯಾಡ ಅಂತೀವಲ್ಲ. ಆದ್ರೆ ಅದು ನನಗ ಕಷ್ಟ ಕೊಡ್ತೈತಿ ಅನ್ನೋದು ಗೊತ್ತಿದ್ದು ತಗೊಂಡು ಬರ್ತೀವಿ. ಯಾಕೆ ತಗೊಂಡ್ಬರ್ತೀವಿ? ಇದೇ ಮೋಹನ. ಇವತ್ತು ಹೆಣ್ಣಿಗಾಗಿ ಎಷ್ಟು ಜನ ಸತ್ತಾರ, ಹೆಣ್ಣಿಗಾಗಿ ಎಷ್ಟು ಜನ ಬಡ್ದಾಡಲ್ಲ. ಬಹುಶಃ ನಿನ್ನೇನು ಕೂಡ ನಮ್ಮ ತಿಪ್ಸೆಟ್ಟಿ ಸರ್ ಅವರು ಬಹಳ ತಮ್ಮ ಅತಿಥಿ ನುಡಿಗಳನ್ನ ಆಡುವಲ್ಲಿ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು.
ಇವತ್ತು ಹೆಣ್ಣು ಹೊನ್ನು ಮಣ್ಣಿಗಾಗಿ, ಭೂಮಿಗಾಗಿ ದಾಯಾದಿಗಳೇ ನಾವೇ ಕಿತ್ತಾಡ್ತೀವಿ 1 ಇಂಚ್. ರೈತರಿಗೆ ಜಗಳ ಎಲ್ಲಿ ಬರ್ತದಪ್ಪ ಅಂದ್ರೆ ಏನಿಲ್ಲ, ಅವ್ರವ್ರದ್ದು ಎಷ್ಟೆಷ್ಟು ಜಮೀನ್ ಐತೆ ಅಷ್ಟಷ್ಟು ನೋಡ್ಕೊಂತ ಬಿದ್ದಿದ್ರೆ ಏನು ತೊಂದ್ರೆ ಇಲ್ಲ. ಸ್ವಲ್ಪ ಏನಾರ ಕೂರಿಗೆ ಇವ್ರ ಹೊಲ್ದಾಗ ಒಂದ್ ಸಾಲ ಹೋಗಿತ್ತಂದ್ರೆ ಚಲೋ ಅಲ್ರಿ. ಯಾಕ ಮಣ್ಣಿಗಾಗಿ, ಭೂಮಿಗಾಗಿ ಆಸೆ ಪಡ್ತಾ ಇದ್ದೀವಿ ನಾವು. ಅದು ನಂದು ಅದು ಎಲ್ಲಿ ಮಠ ಇರುತ್ತೆ? ಎಲ್ಲಿ ಮಠ ಇರುತ್ತೆ? ಅದ್ರ ಮೇಲೆ ವ್ಯಾಮೋಹ ಅಥವಾ ನನ್ನ ಉಸಿರು ಮಾತ್ರ ನನ್ನ ಕಾಣ. ಇವತ್ತೊಬ್ಬ ಅಲ್ಲಿ ಕಟ್ಟಿಗೆರಾಗ ಸಂತೆ ನಡೆದಿತ್ತು, ನಾನು ಮಧ್ಯಾಹ್ನ ಹೋಗಿದ್ದೆ. ಅಲ್ಲಿ ಬಾಸ ಅವ ಸಾಧು ವೇಷದಂತೆ ಎಲ್ಲಾ ಬಟ್ಟೆ ಹಾಕೊಂಡಾನೆ. ಮತ್ತೆ ಜೊತೆಗೆ ನಾನು ಕೇಳಿದೆ, ಅಲ್ಲಿ ಗುಡಿಯಲ್ಲಿ ಸೇವಾ ಮಾಡ್ತಾನಂತೆ. ಒಂದಿಷ್ಟು ಜನ ಅಲ್ಲಿ ಅಂಗಡಿ ಹಚ್ಚಾರ ಸಂತೆಗೆ ಕಾಯಿಪಲ್ಯ. ಅವ್ರು ಕೂಡಿ ಏನು ಎಷ್ಟು ರೋಷವಾಗಿ ಮಾತಾಡಕತ್ತಾನ. ಬಹುಶಃ ಅವರಿಗೆ ಒಂದು 80, 60, 70 ಮೇಲೇನಾಗತ್ತೆ. ನಾನು ಅನ್ಕೊಂಡೆ ಯಾಕೆ ಇಷ್ಟೊಂದು ರೋಷ ಇವ್ರಿಗೆ ಅಂತ. ಏನೋ ಅಲ್ಲಿ ಅವ್ರ ಜಗದ ಕೊಡ್ತಾರಂತ ನೋಡಿ. ಯಾರು ಇಲ್ಲ ಅವ್ರಿಗೆ, ಯಾರು ಇಲ್ಲ. ನಾನು ಅದನ್ನೊಂದು ವಿಡಿಯೋ ಮಾಡ್ಬೇಕಂತ ಮಾಡಿದೆ, ಬೇಡ ಇದು ಸರಿ ಅನಿಸ್ಲಿಲ್ಲ ಅಂತ ತಿಳ್ಕೊಂಡು ನಾನು ಬಿಟ್ಟೆ. ಈ ರೀತಿಯಾಗಿ ಇದು ನಂದು ಅನ್ನುವಂತ, ಅದು ಹೆಣ್ಣಿಗಾಗ್ಲಿ ಮಣ್ಣಿಗಾಗ್ಲಿ ಮಣ್ಣಿಗಾಗ್ಲಿ ನಾವು ಪರದಾಡ್ತೀವಿ. ಆದ್ರೆ ಗುರು ಲಿಂಗ ಜಂಗಮ ಎಷ್ಟು ಚಂದದ ನೋಡ್ರಿ. ಇವು ಯಾಕ ಪ್ರಾಸ ಪದಗಳಾಗಿರ್ತಾವ ನೋಡ್ರಿ. ಪಣ್ಣು, ಹೆಣ್ಣು, ಮಾಯ, ಎಷ್ಟು ತಕದಿಮಿತ. ಈ ಪದಗಳಲ್ಲಿ ಒಂದಷ್ಟು ಕುಣಿತ ಇದೆ, ಪದಗಳಲ್ಲಿ ಕುಣಿತ. ಹೆಣ್ಣು, ಪಣ್ಣು, ಮಾಯ, ಏನು ಮಣ್ಣು. ಹಾಗೆ ಗುರು ಲಿಂಗ ಜಂಗ. ನಿನ್ನಲ್ಲಿ ಈ ಹೊನ್ನು ಹೆಣ್ಣು ಮಣ್ಣಿನ ಮಾಯೆಯನ್ನ ಬಿಟ್ಟು ಗುರು ಲಿಂಗ ಜಂಗಮದ ಕಡೆಗೆ ವ್ಯಾಮೋಹ ಬೆಳೆಸ್ಕೊಳ್ರಿ. ಇದು ನಮ್ಮ ಬದುಕಿಗೆ ಒಂದಷ್ಟು ಸಂತೋಷ, ಸಂತೃಪ್ತಿ ಕೊಡುತ್ತೆ. ಅದನ್ನು ಬಿಟ್ಟು ನೀವೇನೇನು ಮಾಡಕತ್ತೀರಿ, ಎಲ್ಲಿವರೆಗೆ ನಿಮಗೆ ಆ ವಸ್ತು ನಿಮ್ಗೆ ಉಪಯುಕ್ತ ಆಗತ್ತೆ ಅಲ್ಲಿ ಮಾತ್ರ ಉಪಯೋಗಿಸ್ಕೋತೀರಿ, ಆ ನಂತರ ಅದನ್ನ ಎತ್ತು ಬಿಸಾಕ್ಬಿಡ್ತೀರಿ. ಇದು ವ್ಯವಹಾರಿಕ ಪ್ರೀತಿ. ನಮ್ದು ಎಂತ ಮೋಹ? ಇದು ವ್ಯವಹಾರಿಕ ಮೋಹ. ಆಗ್ಲೇ ಹೇಳಿವಲ್ಲ, ಆಕಳ ಹಾಲು ಕೊಡು ಮಾತ್ರ ನಮ್ಗೆ ಅದು ಬೇಕು. ಹಾಲು ಕೊಡೋದಿಲ್ಲ ಅಂದ್ರೆ ಕಡಿಗರ ಪಾಲ ಕೇಳ್ತಕ್ಕಂಥ. ನನ್ಯಾ ಕಡಿಗರು ಕೊಡಕತ್ತಿರು ಅಂತ ಕೇಳ್ತಕ್ಕ ಆಕಳ. ಏನ್ ಮಾಡೋನು? ನಿನ್ನಿಂದ ಉಪಯೋಗನೇ ಇಲ್ಲ. ಹೆಂಗ್ ಉಪಯೋಗ ಇಲ್ಲ ಅಂತೀವೋ? ನಾನು 4-5 ತಲೆಮಾರುಗಳಿಂದ ನಿಮ್ ಕುಟುಂಬಕ್ಕೆ ಹಾಲು ಕೊಡ್ತೀನಿ. ನಮ್ಮ ಅವ್ವ ಕೊಟ್ಟಾಳ, ಎಲ್ಲಾರು ಕೊಟ್ಟಾರ. ಹಂಗಾರ ನೀನು ನಾನು ಹಾಲು ಕೊಡುದಲ್ಲ ಅಂತ ತಿಳ್ಕೊಂಡು ನನ್ನ ಕಟ್ಗರಿಗೆ ಕೊಡಕತ್ತಿಯಲ್ಲ, ನಿಮ್ಮವ್ವ ನಿನಗೀಗ ಹಾಲು ಕೊಡಕತ್ತಾಳ. ಮತ್ತ ಅಕ್ಕಿನ ಏನ್ರ ನೀನು ಕಟ್ಗ ಕೊಡಕತ್ತೀನ? ಇಲ್ಲಿ ಕಟ್ಟಗ ಅದನ್ನ ತಗೊಂಡು ಕೊಂತಾನಲ್ಲ, ಅವ ಕಟ್ಟಗ ಅಲ್ಲ. ನಾವು ಉಪಯೋಗ ಇಲ್ಲ ಅಂತ ನೀ ಏನು ಕೊಡಕತ್ತಿಲ್ಲ, ನೀ ಕಟ್ಟಗ ಅಂತ ಇವತ್ತು ಈ ಮೋಹದಲ್ಲಿ ನಾವು ಏನ್ ಹಾಕಿಬಿಟ್ಟಿವಪ್ಪ ಅಂದ್ರ ನಮ್ದು ಯಾವತ್ತು ವ್ಯವಹಾರಿಕ ಮೋಹ. ಈಗ ನೋಡ್ರಿ, ಏನೋ ಮನೆ ಕಟ್ಸಾಕತ್ತೀನಿ, ಆ ಇಂಜಿನಿಯರ್ ಕೂಡ ಮತ್ತೆ ಆ ಗೌಂಡಿಗಳು ಅವ್ರ ಜೊತೆಗೆ ಒಂದಷ್ಟು ಒಪ್ಪಂದ ಆಗತ್ತೆ. ಬಹಳ ಪ್ರೇಮದಿಂದ ಒಪ್ಪಂದ ಮಾಡ್ಕೋತೀವಿ ಅಲ್ರಿ. ಬಹಳ ಪ್ರೇಮದಿಂದ ಎಲ್ಲಾ ಒಪ್ಪಂದ ಮಾಡ್ಕೋತೀವಿ. ಹಿಂಗ ಕಟ್ಬೇಕು ಎಲ್ಲಾ ಮುಗಿದಿರ್ತೈತಿ. ಕೊನೆಯಲ್ಲಿ ಆ ಪ್ರೇಮ ಬಂಧನ ಆಗಿ ಅದೇನಾಗುತ್ತೆ, ಕ್ರ್ಯಾಕ್ ಆಗಿಬಿಡ್ತೈತಿ. ಯಾಕ? ನಮ್ ಇಷ್ಟದಂತೆ ಅವ್ರು ಏನು ಮಾಡಿರ್ತೀವಿ, ಅಥವಾ ಅವ್ರು ಏನಂತಾರ, ನಮ್ಗೆ ಲಾಸ್ ಆತ್ರಿ, ಹೆಚ್ಚಿಗೆ ಬಂತು, ನಾವು ಹಂಗ ದುಡಿಕ್ ಬಿಟ್ವಿ, ನಮ್ಗ್ ಕೊಡ್ರಿ ಅಂತ ತಿಳ್ಕೊಂಡು ಅವ್ರು ಕೇಳ್ತಾರೆ. ನೋಡ್ರಿ, ಇದು ವ್ಯವಹಾರಿಕ ಪ್ರೇಮ. ವ್ಯವಹಾರಿಕ ಪ್ರೇಮ ಎಲ್ಲಿವರೆಗೂ ನಮಗ ಅವ್ರು ಸರಿಯಾಗಿ ನಮ್ ಜೊತೆಗೆ ಬಂದ್ಕೋತ ಇರ್ತಾರಲ್ಲ, ಅಲ್ಲಿ ಬಿಟ್ಟು ಮಾತ್ರ ಪ್ರೇಮ ಇರ್ತದೆ. ಅವ್ರು ಬಂದ್ಕೊಳಿಕಂದ್ರ ಈ ಮಕ್ಕಳ ಮೇಲೆ ಎಷ್ಟು ವ್ಯಾಮೋಹ ಇರ್ತದೆ, ಎಷ್ಟು ವ್ಯಾಮೋಹ. ಆ ಮಕ್ಕಳು ನಮ್ಮ ಮಾತು ಕೇಳದೆ ಇದ್ದಾಗ, ಅಥವಾ ನಮ್ಮ ವಿರುದ್ಧವಾಗಿ ನಡ್ಕೊಂಡಾಗ, ಅಥವಾ ಅವರಿಂದ ನಮ್ಮ ಜೀವನಕ್ಕೆ ಅಪಾಯ ಬಂದಾಗ ನಾವು ಅವ್ರನ್ನ ತಿರಸ್ಕಾರ ಮಾಡ್ತೀವಿ. ನನಗೆ ಮಕ್ಕಳ ಹುಟ್ಟಿಲ್ಲ ಅಂತ ತಿಳ್ಕೊತೀನಿ ಅಂತಾರೆ ಅನ್ನೋದಿಲ್ಲ. ಯಾಕೆ? ಇದು ನಮ್ದು ಪ್ರೇಮ ಐತಲ್ಲ, ಮೋಹ ಐತಲ್ಲ, ವ್ಯವಹಾರಿಕ ಮೋಹ. ಈ ವ್ಯವಹಾರಿಕ ಮೋಹ ಏನಾಗೈತಪ್ಪ ಅಂದ್ರೆ ಇವತ್ತು ನಮ್ಮನ್ನ ಕಟ್ಟಿ ಹಾಕ್ಬಿಡ್ತದೆ. ಅದಕ್ಕೆ ಅಕ್ಕ ಮಹಾದೇವರ ಮೊದಲನೇ ವಚನದಲ್ಲಿ ಹಣ್ಣು ಕೊಡುವವರಿಗೆ ಮಾತ್ರ ನಾವು ಅದನ್ನ ಏನ್ ಮಾಡ್ತೀವಿ,
ಪ್ರೀತಿ ಮಾಡ್ತೀವಿ, ಗಿಡ ಹಣ್ಣು ಕೊಡದೆ ಇದ್ರೆ ಅದನ್ನ ಏನ್ ಮಾಡ್ಬಿಡ್ತೀವಿ, ಕಡ್ದು ಹಾಕ್ತೀವಿ. ಅದರಿಂದ ಏನು ಉಪಯೋಗ ಅಂತೀವಿ? ಈ ವ್ಯವಹಾರ ಹೆಂಗಿರ್ತಕ್ಕಪ್ಪ ಅಂದ್ರೆ, ಒಂದು ಆಫ್ರಿಕನ್ ಜನಪದ ಕಥೆ ಬರ್ತೆ. ಅಲ್ಲಿ ಒಂದು ದೊಡ್ಡದಾದಂತ ಮರ ಎಲ್ಲರೂ ಹಾಗೆ ಹೋಗುವಂತ ದಾರಿ ಮಧ್ಯದಲ್ಲಿ ಇರ್ತದೆ ಮರ. ಆ ಮರ ಪ್ರತಿಯೊಬ್ಬರಿಗೂ ಕೂಡ ಫಲವನ್ನ ಕೊಡ್ತೈತಿ, ನೆರಳನ್ನ ಕೊಡ್ತೈತಿ, ಬಂದಂತ ಪಕ್ಷಿಗಳಿಗೆ ಆಶ್ರಯವನ್ನು ಕೊಡ್ತೈತಿ ಉಚಿತವಾಗಿ. ಯಾರು ಬಂದವರು ಅಲ್ಲಿ ನೆರಳಿಗೆ ಒಂದಷ್ಟು ವಿಶ್ರಾಂತಿ ತಗೊಂಡು ಆ ಹಣ್ಣನ್ನ ತಿಂದು ಹೋಗ್ತಿದ್ರು. ಹೀಗಿರ್ಬೇಕಾದ್ರೆ ಒಬ್ಬ ವ್ಯಾಪಾರಿ ಬರ್ತಾನೆ. ಮರ ಫಲಭರಿತವಾದಂತ ಮರ, ಸಾಕಷ್ಟು ಹಣ್ಣುಗಳನ್ನು ಬಿಟ್ಟಿರುತ್ತೆ. ಎಲ್ಲರೂ ಬರ್ತಾರ, ತಮ್ಗೆ ಎಷ್ಟು ಬೇಕಷ್ಟು ತಗೊಂತಾರ, ತಿಂತಾರ, ಹೋಗ್ತಾರ. ಇವ ಯೋಚನೆ ಮಾಡ್ತಾನೆ, ಈ ಗಿಡ ಯಾಕೆ ನಾನು ಕೊಂಡ್ಕೋಬಾರ್ದು? ಇದನ್ನ ಕೊಂಡ್ಕೊಂಡೆ ಅಂದ್ರೆ ಫಲಭರಿತ ಬಹಳ ರಸಪೂರ್ಣವಾದಂತಹ ಹಣ್ಣುಗಳು, ಇದನ್ನ ಮಾರಿದ್ರೆ ನನಗೊಂದಿಷ್ಟು ಲಾಭ ಬರುತ್ತೆ ಅಂತ ತಿಳ್ಕೊಂಡು ಆಸೆ ಪಡ್ತಾನೆ, ವಿಚಾರ ಮಾಡ್ತಾನೆ. ಅದಕ್ಕೆ ಸಂಬಂಧಪಟ್ಟಂತ ಆ ಹಿರಿಯರನ್ನ, ಆ ಮರ ಅಂದ್ರೆ ಯಾವುದೇ ಒಂದು ವಸ್ತು ಐತಂದ್ರೆ ಅದಕ್ಕೆ ಯಾರಾದ್ರೂ ಅದಕ್ಕೊಂದಷ್ಟು ಆಡಳಿತನೋ ಅದನ್ನ ನೋಡ್ಕೊಳ್ಳೋರು ಇರ್ತಾರ. ಹಂಗ ಆ ಊರಿನ ಹಿರಿಯರು ಕೇಳ್ತಾರ, ಈ ಮರ ನನಗ್ ಕೊಟ್ರೆ ನಾನು ಎಷ್ಟು ದುಡ್ಡು ಕೊಡ್ತೀನಿ ವರ್ಷ ಅಂತ ತಿಳ್ಕೊಂಡು. ಅವ್ರು ಏನ್ ಮಾಡ್ತಾರ, ಅವ್ರಿಗೆ ಅದು ಎಷ್ಟು ಪ್ರೀತಿಯನ್ನ ಕೊಡ್ತಾ ಇದೆ, ಎಷ್ಟು ಮಮತೆಯನ್ನ ಕೊಡ್ತಾ ಇದೆ, ಎಷ್ಟು ತ್ಯಾಗದ ಪ್ರತೀಕವಾಗಿ, ಎಷ್ಟು ಅದು ಸ್ವಾರ್ಥರಹಿತವಾಗಿ ಸಮಾಜಕ್ಕೆ ಉಪಯೋಗ ಆಗತ್ತೆ ಅನ್ನುವಂಥದ್ದನ್ನ ಗೊತ್ತಾಗದೆ ಇವರು ಕೂಡ ಆ ಹಣದ ಮೋಹಕ್ಕೆ ಒಳಗಾಗಿ ಆಯ್ತು ತಗೋರ್ ಅಂತ ತಿಳ್ಕೊಂಡು ಗಿಡ ಕೊಡ್ತಾರೆ. ಗಿಡ ಕೊಟ್ಟಾದ್ಮೇಲೆ ಆತ ಏನ್ ಮಾಡ್ಬೇಕಲ್ರಿ, ಮೊದಲು ಮಾಡೋದ ಅದಕ್ಕ ಸುತ್ತ ಬೇಲಿ ಹಾಕಿಬಿಡ್ತಾನೆ, ಯಾರು ಬರಲಾರ್ದಂಗ. ಪಾಪ ದಿನನಿತ್ಯ ಬರೋರು, ಅಲ್ಲಿ ಗಿಡದಾನ ಹಣ್ಣು ತಿನ್ನೋರು ಹೋಗೋರು, ಈಗ ಬರ್ತಾರ, ಬೇಲಿ ಹಾಕಿಬಿಡ್ತಾರ. ಬೇಲಿ ಹಾಕಿದಾಗ ಈತ ಅಲ್ಲಿರುವಂತ ಹಣ್ಣುಗಳನ್ನೆಲ್ಲ ಕಿತ್ಕೊಂಡು ವ್ಯಾಪಾರ ಮಾಡಕ್ ಚಲೋ ಆಕತಿ, ಭರ್ಜರಿ ವ್ಯಾಪಾರ ಆಗತ್ತೆ. ಆದ್ರೆ ಮರ ಮರಗತ್ತೆ. ಏನಿದು ಮಾನವ, ಏನಿವ ಮನುಷ್ಯ? ನಾನು ಹುಟ್ಟಿದ ಪರೋಪಕಾರಕ್ಕಾಗಿ, ನಾನು ಬೆಳೆದಿರೋದು ಮತ್ತೊಬ್ಬರಿಗೆ ಉಪಕಾರಕ್ಕಾಗಿ. ಈತ ನನ್ನ ಹಣ್ಣುಗಳನ್ನ ತಗೊಂಡು ಇವ ವ್ಯಾಪಾರ ಮಾಡಿ ವೃದ್ಧಿ ಆಗ್ತಾ ಇದ್ದಾನ ಅಂತ ತಿಳ್ಕೊಂಡು ಮರಿಗೆ ಸೃಷ್ಟಿಯ ವೈಚಿತ್ರ್ಯ ಏನೋ ಗೊತ್ತಿಲ್ಲ, ಕ್ರಮೇಣ ಹಣ್ಣುಗಳನ್ನ ಕೊಡೋದನ್ನ ನಿಲ್ಲಿಸ್ಬಿಟ್ಟಾಗ ಇಲ್ಲಿ ವ್ಯಾಪಾರಿಗೆ ಆತಂಕಕ್ಕೊಳಗಾಗ್ತಾನೆ. ಏನಿದು? ಇಲ್ಲಿವರೆಗೂ ಕೂಡ ಮರ ಎಷ್ಟು ಫಲಭರಿತವಾದಂತಹ ಹಣ್ಣುಗಳನ್ನು ಕೊಡ್ತಿತ್ತು, ಈಗ ಯಾಕೆ ನಿಲ್ಲಿಸುತ್ತೆ ಅಂತ ತಿಳ್ಕೊಂಡು ಮತ್ತು ಊರ ಹಿರಿಯರ ಹತ್ರ ಹೋಗ್ತಾನೆ. ಹೋದಾಗ ಹಿರಿಯರ ಹತ್ರ ಕೇಳ್ತಾನ, ಏನ್ರಿ ಇದು ಮರ ಚಲೋ ಹಣ್ಣು ಬಿಡ್ತಂತೇಳಿ ನಾ ತಗೊಂಡ್ಯ, ಈಗೇನು ಇಲ್ಲ, ನನಗ್ ಲಾಸ್ ಆಗಕತ್ತೈತಿ, ಹೆಂಗಾರ ಮಾಡಿ ನಾನು ರಕ್ಷಣೆ ಮಾಡಿದಾಗ, ಹಂಗಾದ್ರೆ ನೀ ಏನ್ ಮಾಡಕತ್ತಿ ಕೇಳ್ತಾನೆ. ಏನಿಲ್ಲ, ಎಲ್ಲವನ್ನ ತಗೊಂಡು ನಾನು ಏನ್ ಮಾಡಕತ್ತೀನಪ್ಪಾ ಅಂತಂದ್ರ ಮಾರಾಕತ್ತೀನಿ. ಹೌದಾ? ಇಲ್ಲೇ ನೀನ್ ತಪ್ಪು ಮಾಡ್ತಾ ಇದ್ದೀನಿ. ನೀನ್ ಏನ್ ಮಾಡು, ಮರ ಇರೋದೇ ಪರೋಪಕಾರಕ್ಕಾಗಿ. ಅದರಲ್ಲಿರುವಂತ ಒಂದಷ್ಟು ಹಣ್ಣುಗಳನ್ನ ಕಿತ್ತು ದಾನ ಮಾಡು, ಹಸಿದವರಿಗೆ ಕೊಡು, ಮತ್ತೊಬ್ಬರಿಗೆ ಕೊಡು. ನೋಡದು ಯಾಕೆ ಹಣ್ಣು ಕೊಡುದು ಅಂತ ತಿಳ್ಕೊಂಡು ಹೇಳಿ ಕಳಿಸ್ತಾರ. ಹಂಗ ಮಾಡಕ್ಕಂತ ಮುಂದೆ ಏನಾಯ್ತಪ್ಪ ಅಂದ್ರೆ, ಅದು ಮೊದಲು ಏನ್ ಹಣ್ಣು ಕೊಡ್ತಿತ್ತಲ್ಲ, ಸಂತೋಷ ಆತ, ಅದಕ್ಕ ನನ್ನ ಜೀವನ ಸಾರ್ಥಕ ಆತಪ್ಪ ಅಂತ ತಿಳ್ಕೊಂಡು ಮತ್ತಷ್ಟು ವೃದ್ಧಿಯಾಗಿ ಹಣ್ಣುಗಳನ್ನ ಹೆಚ್ಚು ಕೊಡಕ್ಕಾಗ್ತೀವಿ. ಇವನು ತನಗೆಷ್ಟು ಜೀವನಕ್ಕೆ ಬೇಕಲ್ಲ ಅಷ್ಟನ್ನು ಇಟ್ಟುಕೊಂಡು ಎಲ್ಲವನ್ನು ಕೂಡ ದಾನ ಮಾಡಕ್ ಕೊಟ್ಟ. ಇದರ ಅರ್ಥ, ಯಾವಾಗ ನಮಗೆ ಕೊಡುವಂತ ಶಕ್ತಿ ಇರ್ತದಲ್ಲ, ಕೊಡುವಂತ ಶಕ್ತಿ ಇದ್ದಾಗ ಕೊಟ್ಟು ಬಿಡಬೇಕು. ಒಂದು ವೇಳೆ ನಾವು ಏನಾದ್ರೂ ನಿಲ್ಸಿದ್ವಿ ಅಂದ್ರ ನಮಗೆ ಅದು ತಪ್ಪೋದಿಲ್ಲ. ಬಹುಶಃ ದಾನ ಮಾಡಂದ್ರ ಎಲ್ಲ ಇದ್ದದ್ದನ್ನೇ ಎಲ್ಲ ದಾನ ಮಾಡೋದಲ್ಲ. ನಾವೇನು ದಾನಸೂರ ಕರ್ಣನಂಗೆ ಆಗ್ಬೇಕಂತಲ್ಲ. ದಾನಸೂರ ಕರ್ಣ ಮೊನ್ನೆ ನಮ್ಮ ಪ್ಯಾಟಿಸರು ಅದನ್ನ ಹೇಳಿದ್ರು, ಪ್ರಸ್ತಾಪ ಮಾಡಿದ್ರು. ಅವು ಹೆಂಗ್ ಇರ್ತಾವಂದ್ರೆ ಕಥೆಗಳು ಒಬ್ಬೊಬ್ಬರ ಇದ್ರಲ್ಲಿ ಒಬ್ಬೊಬ್ಬ ಒಂದೊಂದು ರೀತಿಯಲ್ಲಿ ಸಾಹಿತ್ಯ ಅದು ಬೇರೆ ಬೇರೆ ಅರ್ಥದಲ್ಲಿ ಇರುತ್ತೆ. ನಾನು ಓದಿದ್ದು ಏನಂದ್ರೆ, ಕರ್ಣ ಬೆಳಿಗ್ಗೆ ಅಭ್ಯಂಗ ಸ್ನಾನಕ್ಕೆ ರೆಡಿಯಾಗಿದ್ದ, ಒಂದು ರತ್ನ ಖಚಿತವಾದಂತಹ ಪಟ್ಟಣದಲ್ಲಿ ಎಣ್ಣೆಯನ್ನು ಹಾಕೊಂಡು ಏನ್ ಮಾಡ್ತಾ ಇದ್ದ, ತಲೆಮಜ್ಜನ ಮಾಡ್ಕೋತಾ ಇದ್ದ. ಆ ಸಂದರ್ಭದಲ್ಲಿ ಕೃಷ್ಣ ಬರ್ತಾನ. ಕೃಷ್ಣ ಬಂದಾಗ ಇದೇನು ರತ್ನ ಖಚಿತವಾದಂತಹ ಬೆಟ್ಟ ಬಹಳ ಚೆನ್ನಾಗೈತೆ, ಕೊಡು ನನಗನ್ನ ಹಿಂಗ್ ಎಡಗೈದ ಕೊಟ್ಟು ಬಿಡ್ತಾನೆ ಕೃಷ್ಣ.
ಆಗ ಕೃಷ್ಣ ಅಂತಾನ, ಏನು ಕರ್ಣ, ನಾನು ದೇವರು, ನನ್ನ ಭಗವಂತ ಅಂತ ಎಲ್ಲರೂ ಪೂಜೆ ಮಾಡ್ತಾರ, ನೀನೇನು ಎಡಗೈಲೆ ಕೊಡ್ತಾ ಇದೀಯಾ, ಬಲಗೈಲೆ ಕೊಡು ಅಂತ ಕೇಳ್ತಾರ. ಆವಾಗ ಕರ್ಣ ಹೇಳ್ತಾನೆ, ಭಗವಂತ ನಾನು ಮನುಷ್ಯ, ನೀನೇನೋ ಕೇಳಿದಿ, ನಾನು ಎಡಗೈಲಿ ಅಲ್ಲಿ ಇತ್ತು, ನನಗೆ ಎಡಗೈ ಸಮೀಪ ಇತ್ತು, ಎಡಗೈಲಿ ಕೊಟ್ಟು ಬಿಟ್ಟೆ. ಒಂದು ವೇಳೆ ನಾನು ಬಲಗೈಗೆ ಕೊಡಬೇಕಂತೇಳಿ ನನಗೇನಾದ್ರೂ ನೀನು ಆಜ್ಞೆ ಮಾಡಿದ್ರ, ಈ ಕೈಯಿಂದ ತಗೊಂಡು ಈ ಕೈಗೆ ಕೊಡೋದ್ರೊಳಗ ನನಗ್ ಕೊಡ್ಬೇಕನ್ನುವಂತ ಮನಸ್ಸು ಬರ್ಬೇಕಲ್ಲಪ್ಪ. ಅದಕ್ಕೆ ನೀನ್ ಕೇಳಿದ ತಕ್ಷಣ ಕೊಟ್ಟು ಬಿಟ್ಟೆ ಅಂತ ಹೇಳ್ತಾನೆ. ಕೃಷ್ಣ ಮೆಚ್ಚಿ, ಕರ್ಣ ಇಂಥ ದಾನದ ಬಗ್ಗೆ ಏನು ಕೇಳ್ತೀನಲ್ಲ ತತ್ಕ್ಷಣ ಕೊಡುವಂತ ನಿನ್ನ ಈ ಕರ್ತೃತ್ವ ಶಕ್ತಿ, ನಿನ್ನಲ್ಲಿರುವಂತ ಈ ಒಳ್ಳೆ ಗುಣಕ್ಕ ನಾನು ಏನಾದ್ರೂ ನೀನು ಕೊಡ್ಬೇಕಲ್ಪ, ಏನಾದ್ರೂ ಕೇಳು ವರ ನಾನು ಕೊಡ್ತೀನಿ. ಆಗ ಕರ್ಣ ಏನ್ ಕೇಳ್ತಾನಂದ್ರೆ, ಎರಡೇ ಎರಡು ವರ ಕೇಳ್ತಾನೆ. ಭಗವಂತ ನೀನು ನನಗೆ ವರಗಳನ್ನ ಕೊಡೋದಾದ್ರೆ ಕೇವಲ ಎರಡೇ ವರ ಕೊಡು. ಏನ್ ವರ ಕೊಡು ಅಂದ್ರೆ, ದೇಹಿ ಅನ್ನುವಂಥ ರೀತಿಯಲ್ಲಿ ಯಾರಿಗೂ ಕೂಡ ಇನ್ನೊಬ್ಬರಿಂದ ತಾ ಅನ್ನುವಂಥ ಸ್ಥಿತಿ ನನಗೆ ತರಬೇಡ. ಇನ್ನೊಬ್ಬರಿಗೆ ಆಗ್ಲೇ ಹೇಳಿದಲ್ಲ, ಸಿಡಿಗರ ಬಡದಾಗ ಆಮೇಲೆ ಬಡತನ ಎಂಬ ಭೂತ ಬರಲು, ಮಂತ್ರ ಬರಲು ಹೆಂಗ ಇದಾಗತ್ತಲ್ಲ, ಹಂಗ ನನಗೆ ಯಾರು ಏನ್ ಕೇಳ್ತಾರಲ್ಲ ಮತ್ತೊಬ್ಬರಿಗೆ ದೇಹಿ ಅನ್ನುವಂತ ಪದ ನನ್ನಿಂದ ಬರಬಾರ್ದು. ಇನ್ನೊಂದು ಏನ ನಡೆಸ್ಕೊಡು ಅಂದ್ರೆ, ಯಾರಾದ್ರೂ ಕೇಳಿದಾಗ ಇಲ್ಲ ಅನ್ನುವಂತ ಪದ ನನ್ನಿಂದ ಬರಬಾರ್ದು ಅನ್ನುವಂತ ಇಂಥ ವರ ಕೊಡು ಅಂತ ತಿಳ್ಕೊಂಡು ಕರ್ಣ ಕೃಷ್ಣನನ್ನ ಕೇಳ್ಕೊತಾನೆ. ಅಂದ್ರೆ ನನ್ನಲ್ಲಿ ಇದ್ದಾಗ, ಶಕ್ತಿ ಇದ್ದಾಗ ನಿನಗೆ ಎಷ್ಟು ನೀಡುತ್ತಾರ, ನೀನು ಒಂದೇ ಪೈಸಾ ದಾನ ಮಾಡು. ಹೋಗ್ಲಿ, ದಾನಗಳಲ್ಲಿ 3 ರೀತಿ ಅದಾವು, ತನು, ಮನ, ಧನ, 3 ಸೇವಾ ಅದಾವು. ನಿನ್ನ ತನುವಿನ ಸೇವೆ ಮಾಡು. ಇಲ್ಲಿ ಒಂದೇನೋ ಒಳ್ಳೆ ಕಾರ್ಯಕ್ರಮ ನಡೆದೈತಿ, ಒಂದಷ್ಟು ಕುರ್ಚಿಗಳನ್ನ ಹಾಕೋದು, ಮಳೆ ಆತಂದ್ರೆ ಅದನ್ನ ಒರೆಸೋದು, ಇದನ್ನ ಮಾಡಿದ್ರೆ ಇದು ಕೂಡ ದಾನನೇ. ಮನದ ಸೇವೆ ಮಾಡು. ಹೆಂಗ ಮನ, ಇಲ್ಲಿ ಏನೋ ಒಳ್ಳೆ ಕೆಲಸ ನಡೆದೈತಿ, ಈ ಮಾಡಾಕತ್ತಾರ, ಚಲೋ ಐತಿ, ಹೋಗಿ ಬಂದು ಬರ ಹಿಂಗನ್ನು ಅವ್ರೇನ್ ಮಾಡ್ತಾರ ಬಿಡ, ಇಂತ ಮಂದಿ ನೋಡಿಲ್ಲ, ಹಿಂಗ ಅನ್ನೋರು ಬಾಳ್ತಾರ, ಅವಂಗ ಬಾಳ್ದ ಮಾತಾಡ್ತಪ್ಪ, ಅವನ ಓಡಾಡ್ತಾರ, ಅಲ್ಲೇನ್ ಬಂದ ನೋಡ್ರಿ ಮನಸ್ಸು ಹೆಂಗೈತಿ. ನೀನು ತನು ಸೇವೆ ಮಾಡು, ಇಲ್ಲ ಮನ ಸೇವೆ ಮಾಡು. ಮನಪೂರ್ವಕವಾಗಿ ಏನೋ ಅವ್ರು ಒಳ್ಳೇದು ಮಾಡಕತ್ತಾರ, ಮಾಡಿ ಸುಮ್ಮನೆ. ಆದ್ರೆ ಇಲ್ಲ ಸಲ್ಲದ ವಿಚಾರಗಳನ್ನ ಮತ್ತೊಬ್ಬರಿಗೆ ಹೇಳಿ ಮನಸ್ಸಿಗೆ ಘಾಸಿ ಮಾಡಬೇಡ. ಒಳ್ಳೆಯದನ್ನ ಮಾಡಕತ್ತಾರ, ಕೈ ಬಿಟ್ಬಿಡು. ಇನ್ನ ಧನ, ತನು, ಮನ, ಧನ. ಧನ ನಿನ್ನ ಹತ್ರ ಐತಿ, ಕೊಡು. ಇಲ್ಲಂದ್ರ ನಿನ್ನ ಹತ್ರ ಯಾಕೆ ಬರ್ತಿದ್ರು? ಒಬ್ಬ ರಿಟೈರ್ಡ್ ಆಫೀಸರ್ ಇದ್ದಂತೆ. ಆಫೀಸರ್ ಇದ್ದಾಗ ಬೇರೆ ಕಡೆ ಎಲ್ಲಾ ಕಡೆ ಇದ್ದು ಒಬ್ಬಿ ಬಹಳ ಆಸ್ತಿ ಅಂತಸ್ತಿ ಎಲ್ಲ ಮಾಡ್ಕೊಂಡು ಊರಾಗ ಬಂದಿದ್ದ. ಊರಾಗ ಜಾತ್ರೆ ನಡೆದಿತ್ತು. ಒಂದಿಷ್ಟು ಜನ ಮತ್ತ ಹಿರಿಯರು ಕೂಡಿ ಊರ ಪಟ್ಟಿ ಅಂತ ಕುಕ್ಕರ್ಲ ಹಂಗ ಪಟ್ಟಿ ಅಂತ ಹೋದ್ರು. ದೊಡ್ಡ ಸಾಹೇಬ್ರು ರಿಟೈರ್ಡ್ ಆಗಿ ಬಂದಾರ, ಒಂದಿಷ್ಟು ಏನೋ ನಿರೀಕ್ಷೆ ಬಾಳ ಕೊಡ್ತಾರ ಅಂತ ಹೋಗಿದ್ರ. ಹೋಗಿ ಹಿಂಗ್ರಿ ನಾವು ಊರ ಹಿರಿಯರು ನಮ್ಮ ಊರ ಜಾತ್ರೆ ಮಾಡಕತ್ತೀವಿ, ಒಂದಷ್ಟು ಪಟ್ಟಿ ಕೊಡ್ರಲ್ಲ. ಅದಕ್ಕೆ ಅವ ನಾ ಏನನ್ನೋದು ಗೊತ್ತಾಯ್ತಿಲ್ಲ. ರಗಡ ನಾನು ಸಂಪಾದನೆ ಮಾಡೀನಿ, ರಗಡ ಸಂಪಾದನೆ ಮಾಡೀನಿ. ನಮ್ಮ ತಂದೆ ತಾಯಿಗೆ ಆರಾಮಿದ್ದಾಗ ಎಷ್ಟು ಖರ್ಚು ಮಾಡಿ ನನಗೆ ಗೊತ್ತೈತಿ. ನಮ್ಮ ಅಣ್ಣ ತಮ್ಮಗಳು ದವಾಖಾನೆ ಬಿದ್ದಾಗ ಎಷ್ಟು ಖರ್ಚು ಮಾಡಿ ಗೊತ್ತೈತಿ. ಹಿಂಗ್ ಹೇಳ್ಕೊಂತ ಹೋಗಿ ಕೊನೆಗೇನಂತಾನ, ಅವಾಗ ನಾನು 1 ಪೈಸೆ ಕೊಟ್ಟಿಲ್ಲ. ಇವಾಗ ನೀವು ಕೇಳಕ್ ಬಂದಿರಿ ಅಂದ್ರೆ ಇದು ವ್ಯಾಮೋಹ ಅಲ್ವಾ? ಅವ್ರ ಕಷ್ಟದಲ್ಲಿದ್ದಾಗ ಏನೂ ಕೊಟ್ಟಿಲ್ಲ, ನೀವು ಬಂದಾಗ ನೀವು ಕೊಡ್ಲಿ. ಇದು ಬಹಳಷ್ಟು ಜನರಲ್ಲಿ ಇವತ್ತು ನಾವು ಕಾಣ್ತಾ ಇದ್ದೀವಿ. ನಾವೆಲ್ಲರೂ ಕೂಡ ಮೋಹದಲ್ಲಿ ಇದ್ದು, ಈ ಮೋಹ ನಾವು ಇದನ್ನ ವೈಷಯಿಕ ಮೋಹ ಅನ್ನುವಂಥದ್ದು ಇನ್ನೊಂದಿದೆ,
ವೈಷಯಿಕ ಮೋಹ ಅಂದ್ರೆ ಗಂಡು ಹೆಣ್ಣನ್ನ ಆಕರ್ಷಣೆ ಮಾಡಿಕೊಳ್ಳುವಂತದ್ದು, ಹೆಣ್ಣು ಗಂಡನ್ನ ಆಕರ್ಷಣೆ ಮಾಡ್ಕೊಳ್ಳೋದು. ಇದು ಯುವ ಜನಾಂಗದಲ್ಲಿ ಇವತ್ತು ಹೆಚ್ಚಾಗ ಫಸ್ಟ್ ಏನಂತಾರೆ ಅದನ್ನ, ಫಸ್ಟ್ ಸೈಟ್, ಲವ್ ಆಟ್ ಫಸ್ಟ್ ಸೈಟ್. ಇದನ್ನೇ ಹಿಂದಿಯಲ್ಲಿ ಈ ಮೇರಾ ಪೆಹ್ಲಾ ಪ್ಯಾರ್ ಹೈ. ನೋಡಿದ ತಕ್ಷಣ ಪ್ರೇಮ ಉತ್ಪತ್ತಿ ಆಗ್ಬಿಡ್ತೈತಿ. ಅಲ್ಲಿ ಹೆಂಗೈತಂದ್ರೆ ಪ್ರೇಮ ನಿನ್ನ ಬಿಟ್ಟು ನಾ ಇರೋದಿಲ್ಲ ಅಂತ ತಿಳ್ಕೊಂಡು ಭಾಷೆ ಕೊಡ್ತಾನ. ಆದ್ರೆ ತಂದೆ ತಾಯಿ 16 ವರ್ಷಗಳ ಕಣ್ಣಾಗ ರೆಪ್ಪಿ ಬಡಿದಿದೆ ಕಾಪಾಡಿ ರಕ್ಷಣೆ ಮಾಡಿ ಬೆಳೆಸಿರುವಂತ ತಾಯಿ ಬೇಡ ಅಂತ ಕೇಳಿದ್ರ ತಾಯಿಯನ್ನ ತುಚ್ಛವಾಗಿ, ತಂದೆ ತಾಯಿಯನ್ನ ತುಚ್ಛವಾಗಿ ಆ ಹೆಣ್ಣಿನ ಮೋಹದ ಸೆಳೆತಕ್ಕೆ ಎಲ್ಲಾ ತನ್ನ ಬಂಧನವನ್ನ ಕಳಚಿ ಹೋಗ್ತಾರಲ್ಲ, ಇದು ವೈಷಯಿಕ ಪ್ರೇಮ ಅನ್ನೋದು. ಈ ಪ್ರೇಮದಿಂದ ಎಂಥ ಅನಾಹುತಗಳಾಗಿದ್ದಾವೆ ಅನ್ನುವಂಥದ್ದು ನಾವು, ಈ ಪ್ರೇಮನೂ ಕೂಡ ಪ್ರೇಮವಲ್ಲ. ಪ್ರೇಮ ಅಂದ್ರೆ ಹೆಂಗಿರ್ಬೇಕಂದ್ರೆ ಎಲ್ಲರನ್ನೂ ಪ್ರೀತಿಸುವಂತದ್ದಿರ್ಬೇಕು. ಅದು ಸಹಜವಾಗಿ ಪ್ರೇಮ ಇರ್ಬೇಕು. ಸಹಜ ಪ್ರೇಮ, ಸಿಂಪಲ್ ಲವ್. ಹೆಂಗ ಸಹಜ ಪ್ರೇಮ ಅಂದ್ರೆ, ಈಗ ಒಬ್ಬ ಬೇಟೆಗಾರ ಒಂದಷ್ಟು ಪಕ್ಷಿಗಳನ್ನ ಬೇಟೆಯಾಡ್ಬೇಕಂತ ತಿಳ್ಕೊಂಡು ಕಾಳನ್ನ ತೂರಿ ಒಂದು ಬಲಿಯನ್ನ ಬೀಸಿ ಆಸೆ ಪಡ್ತಾನೆ. ಇಂಥ ಒಂದು ಮಠಮಾನ್ಯಗಳಲ್ಲಿ ಒಂದಷ್ಟು ಅಲ್ಲಿರುವಂತಹ ಸಾಧು ಸತ್ಪುರುಷರು ಪಕ್ಷಿಗಳಿಗೆ ಒಂದಷ್ಟು ದವಸ ಧಾನ್ಯಗಳನ್ನು ಹಾಕಿ, ಉದ್ದೇಶ ಇಬ್ಬರದು ಒಂದೇ, ಆ ಪಕ್ಷಿಗಳನ್ನ ಅವನು ಕೂಡ ಅವಕ್ಕೆ ಆಹಾರ ಕೊಡಕತ್ತಾನ ಬೇಟೆಗಾರ, ಈ ಸಂತನು ಕೂಡ ಪಕ್ಷಿಗಳ ಆಹಾರ ಕೊಡಕತ್ತಾನ. ಆದ್ರೆ ಸಂತನ ಬಯಕೆ ಏನೈತಿ? ಸಂತನ ಪ್ರೀತಿ ಅಂತದ್ದು. ಸಂತ ಅವು ತಿಂದು ಸ್ವತಂತ್ರವಾಗಿ ಸ್ವಚ್ಛಂದವಾಗಿ ಹಾರಾಡಿ ಅಂತಾನ. ಅದೇ ಬೇಟೆಗಾರ ಅವು ತಿಂದು ನನ್ನ ಬಲಿಯಾಗ ಬೀಳಿ ಅಂತಾನ. ಇದು ಇಲ್ಲಿ ಸ್ವಾರ್ಥ ರಹಿತ ಪ್ರೇಮ ಯಾವುದು? ಸಂತನ ಪ್ರೇಮ. ಸ್ವಾರ್ಥ ಪ್ರೇಮ ಯಾವುದು? ಬೇಟೆಗಾರನ ಪ್ರೇಮ. ಈಗ ಗಡಿಯಲ್ಲಿ ಒಂದಷ್ಟು ಚಕಮಕಿ ಆಗತ್ತೆ, ಭಯೋತ್ಪಾದಕರಿಗೂ ಸೈನಿಕರಿಗೂ. ಇಬ್ರಲ್ಲಿನೂ ಕೂಡ ಗನ್ ಇರ್ತಾವ, ಇಬ್ರಲ್ಲಿ ಗನ್ನು. ಈ ಸೈನಿಕರ ಉದ್ದೇಶ ಏನು? ರಕ್ಷಣೆ ಮಾಡುವಂತದ್ದು. ಅಲ್ಲಿ ಯಾವುದೇ ಸ್ವಾರ್ಥ ಇಲ್ಲ, ನಿಸ್ವಾರ್ಥ ಸೇವೆ. ತಮ್ಮ ಜೀವವನ್ನ ಪಣಕ್ಕಿಟ್ಟು ನಮ್ಮನ್ನೆಲ್ಲ ರಕ್ಷಣೆ ಮಾಡಬೇಕು, ಕೆಟ್ಟವರನ್ನ ಸುಟ್ಟು ಹಾಕಬೇಕು ಅನ್ನುವಂತ ಉದ್ದೇಶದಿಂದ ಅವರದರ. ಇವರು ನಾಶ ಮಾಡುವಂತದ್ದು, ಒಳ್ಳೆತನವನ್ನ ನಾಶ ಮಾಡುವಂತದ್ದು, ಭೂಮಿಯನ್ನ ವಂಚನೆ ಮಾಡಿಕೊಳ್ಳಿಕ್ಕೆ ಬರುವಂತದ್ದು. ಇಬ್ಬರ ಉದ್ದೇಶ ಗುಂಡು ಹೊಡೆಯೋದೈತಿ. ಆದ್ರೆ ಅವರಲ್ಲಿ ಸ್ವಾರ್ಥ ಯಾವುದು? ನಿಸ್ವಾರ್ಥ ಯಾವುದು? ಯಾವುದು ಸ್ವಾರ್ಥ ರಹಿತವಾಗಿರ್ತತಿ, ಯಾವುದು ನಿಸ್ವಾರ್ಥದಿಂದ ಪ್ರೀತಿಯನ್ನ ತೋರಿಸ್ತೀವಿ, ಅದು ನಿಜವಾದಂತ ಪ್ರೇಮ. ಅದನ್ನೇ ನಾವೇನಂತೀವಿ? ಕರುಣೆ ಅಂತ ಕರಿತೀವಿ. ಇವತ್ತು ನಮ್ಮ ಪ್ರೇಮದಲ್ಲಿ ಒಂದಷ್ಟು ಕರುಣೆ ಇರಬೇಕು, ಮನಸ್ಸುಗಳನ್ನ ಅರ್ಥ ಮಾಡಿಕೊಳ್ಳುವಂತದ್ದಿರ್ಬೇಕು. ಯಾವುದೇ ವ್ಯಾಮೋಹಕ್ಕೆ ಒಳಗಾಗದೆ ನಾವು ಏನ್ ಮಾಡ್ಬೇಕಂದ್ರೆ, ನಮ್ಮ ಜೀವನದಲ್ಲಿ ಇಂತಹ ಒಂದು ವ್ಯಾಮೋಹಿಗಳು ಆಗದೆ ನಮ್ಮಲ್ಲಿ ವ್ಯಾವಹಾರಿಕ ವ್ಯಾಮೋಹ, ಹಾಗೆ ವೈಷಯಿಕ ವ್ಯಾಮೋಹ ಇವನ್ನ ಬಿಟ್ಟು ಅವೆಲ್ಲವೂ ಕೂಡ ಸ್ವಾರ್ಥದಿಂದ ಕೂಡಿರುವಂತದ್ದು. ಆದ್ರೆ ಸಹಜ ಪ್ರೇಮ ಅನ್ನುವಂಥದ್ದಲ್ಲ, ಸಹಜ ಮೋಹ ಅನ್ನುವಂಥದ್ದಲ್ಲ, ಇದು ನಮಗೆ ಜೀವನಕ್ಕೆ ಬೇಕಾದಂತ, ಇದು ನಿಜವಾದಂತ ಪ್ರೀತಿ. ಇಂಥ ಪ್ರೀತಿ ಎಲ್ಲಿರ್ತೈತಿ ಅವ್ರು ಯಾವತ್ತಿಗೂ ಕೂಡ ಯತ್ ಭಾವಂ ತತ್ ಭವತಿ ಅಂತ ಹೇಳ್ತಾರೆ. ನಮ್ಮ ಭಾವನೆಗಳು ಹೇಗಿರ್ತಾವಲ್ಲ ಹಂಗೆ ನಮ್ಗೆ ಭಾಗ್ಯಗಳು ಸಿಗ್ತವೆ. ನಿನ್ನಲ್ಲಿ ಒಳ್ಳೆ ಭಾಗ್ಯ ಇತ್ತು, ಒಳ್ಳೆ ಭಾವನೆ ಇತ್ತು, ಒಳ್ಳೆ ಪ್ರೇಮದಿಂದ ನೀನ್ ಏನಾದ್ರು ಕೆಲಸ ಮಾಡಕತ್ತಿದ್ದೆ ಅಂದ್ರ ಅದ್ರಲ್ಲಿ ಒಂದಷ್ಟು ಸಂತೃಪ್ತಿ ಇರ್ತೈತಿ. ನಾನು ವ್ಯವಹಾರಿಕ ದೃಷ್ಟಿಯಿಂದ ನಾನು ಕೆಲಸ ಮಾಡಕತ್ತಿದ್ರ ಅಲ್ಲಿ ಯಾವುದೇ ರೀತಿಯಾದಂತ ಕರುಣೆ ಅನ್ನುವಂಥದ್ದು ಇರೋದಿಲ್ಲ, ಪ್ರೇಮ ಇರೋದಿಲ್ಲ. ಅದು ಸ್ವಾರ್ಥಿ.
ಅದರಿಂದ ಯಾವುದೇ ರೀತಿಯಾದಂತ ಅದಕ್ಕೆ ಹೇಳಿದ್ರಲ್ಲ, ಮರವಿದ್ದು ಫಲವೇನು ನೆರಳಿಲ್ಲದನ್ನಕ್ಕ. ಅಂದ್ರೆ ನಮ್ಮಲ್ಲಿ ಅಂಥ ಮೋಹ ಇದ್ರೆ ನಾವು ಇದ್ದನ್ನು ಇಲ್ದಂಗೆ. ಆ ಅರ್ಥದಲ್ಲಿ ಇಂತಹ ಒಂದು ವ್ಯಾಮೋಹ ನಮ್ಮಲ್ಲಿ ಎಂತಹ ವ್ಯಾಮೋಹ ಇರಬೇಕು ಅನ್ನುವಂತ ವಿಚಾರವನ್ನ ನಾವು ತಿಳ್ಕೊಂಡು, ನಮ್ಮ ವ್ಯಾಮೋಹ ಸಹಜವಾಗಿರ್ಲಿ, ಅಂತಃಕರಣದ ರೂಪದಲ್ಲಿರ್ಲಿ, ಯಾವುದೇ ರೀತಿಯ ಸ್ವಾರ್ಥವನ್ನ ಅದರಲ್ಲಿ ಇಟ್ಕೋಬೇಡಿ. ಸ್ವಾರ್ಥದಿಂದ ಯಾವುದೇ ಕೆಲಸವನ್ನ ಮಾಡಬೇಡಿ, ನಿಸ್ವಾರ್ಥತೆಯಿಂದ ಮಾಡಿ. ಕೊಟ್ಟದ್ದನ್ನ ಸಂತೃಪ್ತಿಯಿಂದ ಅನುಭವಿಸುವಂತ ಕೆಲಸವನ್ನ ನಾವು ಮಾಡೋಣ. ಇರುವ ಕೆಲಸವ ಮಾಡು ಕಿರಿದೆನ್ನದೆ ಮನಬಿಟ್ಟು, ದೊರೆತುದನ್ನ ಹಸಾದವೆಂದೊಂದು ಗೊಣಗದೆ, ಧರಿಸು ಲೋಕದ ಧನವ ಪರಮಾರ್ಥವನ್ನು ಬಿಡದೆ, ಹೊರಡುತ್ತದೆ ಅಲ್ಲದೆ ಮಂಕುತಿಮ್ಮ ಎಂಬ ಡಿ.ವಿ.ಜಿಯವರ ಮಾತಿನಲ್ಲಿ ಇರುವಷ್ಟು ದಿನ ನಾವೆಲ್ಲರೂ ಕೂಡ ಈ ಒಂದು ಪ್ರೀತಿ, ಪ್ರೇಮ, ಅಂತಃಕರಣ, ದಯೆ ಇವೆಲ್ಲವುಗಳು ನಮ್ಮ ಮನಸ್ಸಿನಲ್ಲಿ ಇದ್ದು, ನಮ್ಮ ಭಾವನೆಗಳು ಇದ್ದು, ಇದು ನಮಗೆ ಒಳ್ಳೆಯ ರೀತಿಯಲ್ಲಿ ನಮ್ಮ ಜೀವನವನ್ನ ರೂಪಿಸುತ್ತೆ ಅನ್ನೋದಕ್ಕೆ ಬೇರೆ ಮಾತಿಲ್ಲ. ಅಂತ ಒಂದು ಜೀವನ ನಮ್ಮೆಲ್ಲರಿಗಾಗಲಿ ಅಂತ ಶುಭವನ್ನ ಕೋರ್ತಾ ಇವತ್ತಿನ 8ನೇ ದಿನದ ವಚನೋಪನ್ಯಾಸ ಕಾರ್ಯಕ್ರಮಕ್ಕೆ ನಾನು ವಿರಾಮ ನೀಡ್ತಾ ಇದ್ದೇನೆ. ಮತ್ತೊಮ್ಮೆ ಸರ್ವರಿಗೂ ಕೂಡ ನನ್ನ ಬಾಲ್ಯದ ಕಲೆ ಮುಗಿದ ಕೈಗಳ ಮೂಲಕ ಶರಣು